ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಷ್ವನ್ನ ಪಿತರತು ಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾಂ. ಹರಿ ಓಂ. ತತ್ರ ಹೈಕೆ ನರಕಾನ್ ಏಕವಿಂಶತಿಂ ಗಣಯಂತಿ. 21 ನರಕಗಳು ಅಂತ ಕೆಲವರು ಹೇಳ್ತಾರೆ. ಅಥ ತಾನಸ್ತೆ ರಾಜನ್ ನಾಮರೂಪ ಲಕ್ಷಣತಃ ಅನುಕ್ರಮಿಷ್ಯಾಮಃ. ಆ ನರಕದ ಹೆಸರು, ಅದರ ಲಕ್ಷಣ, ಅದನ್ನು ಹೇಳುತ್ತೇವೆ. ಇದಕ್ಕೆ ಹೋಗಬಾರದು ಅಂತ ನಾವು ಪ್ರಯತ್ನ ಪಡಬೇಕಾದದ್ದು. ಈ ಹಿಂದೆ ಹೇಳಿದ ಪಂಚಮಸ್ಕಂಧದ ಜಾಗಗಳಿಗೆ ಹೋಗಬೇಕು ಅಂತ ಪ್ರಯತ್ನ ಪಟ್ಟರೆ ಇದಕ್ಕೆ ಹೋಗಬಾರದು ಅಂತ ಪ್ರಯತ್ನ. ತಾಮಿಸ್ರ ಮೊದಲನೇ ನರಕ, ಅಂಧಕೂಪ ನಾನು ಹೇಳಿಕೊಂಡು ಹೋಗ್ತೇನೆ, ಆಯ್ತಾ? ಅದರ ಲಕ್ಷಣ ಮುಂದೆ ಬರುತ್ತೆ. ಅದರಿಂದಾಗಿ ಕೇವಲ ಉದ್ದೇಶ ಏನು ನಾಮ ಅಂತ. ತಾಮಿಸ್ರ, ಅಂಧಕೂಪ, ಕ್ರಿಮಿಭೋಜನ, ಸಂದಂಶಃ, ತಪ್ತಸೂರ್ಮಿ, ವಜ್ರಕಂಟಕ ಶಾಲ್ಮಳಿ, ವೈತರಣಿ, ಪೂಯೋಧ, ಪ್ರಾಣರೋಧ, ವಿಷಸನಂ 10 ಆಯಿತು. ಲಾಲಾಭಕ್ಷ, ಸಾರಮೇಯಾದನಂ, ಅವೀಚೀರಯ, ರೇತಪ್ಪಾನಂ, ಕ್ಷಾರಕರ್ದಮ, ರಕ್ಷೋಗಣಭೋಜನ, ಶೂಲಪ್ರೇತ ದಂದಶೂಕ, ಅವಟನಿರೋಧ, ಪರ್ಯಾವರ್ತನ, ಸೂಚೀಮುಖಂ ಅಂತ ಇಷ್ಟು ಏಕವಿಂಶತಿ. ನೀವು ಭಾಗವತ ಪುಸ್ತಕ ನೋಡ್ತಾ ಇದ್ರೆ ಅಲ್ಲಿ ಅಷ್ಟಾವಿಂಶತಿ ಅಂತ ಪ್ರಿಂಟ್ ಆಗಿಬಿಟ್ಟಿದೆ, ತಿದ್ದುಕೊಳ್ಳಿ. 28 ಅಲ್ಲ ಹೇಳಿರೋದು, 21. ವಿವಿಧ ಯಾತನಾ ಭೂಮಯ, ಥರದ ನೋವನ್ನು ಅನುಭವಿಸ್ಲಿಕ್ಕೆ ಅಂತಲೇ ಒಂದು ಜಾಗ, ಟಾರ್ಚರ್ ಸೆಲ್ ಇದ್ದ ಹಾಗೆ. ತತ್ರ ಯಸ್ತು ಪರವಿತ್ತ ಅಪತ್ಯ ಕಳತ್ರಾಣಿ ಅಪಹರತಿ ಸಹಿ ಕಾಲಪಾಶಬದ್ಧ ಯಮಪುರುಷೈ ಅತಿಭಯಾನಕೈ ತಾಮಿಸ್ರೇ ನರಕೆ ಬಲಾನ್ ನಿಪಾತ್ಯತೆ ಅನಶನ ಅನಿಪಾನ ದಂಡ ಸಂತಾಡನ ಸಂತರ್ಜನಾದಿಭಿಃ ಯಾತ್ಯಮಾನಃ ತತ್ರ ಕಶ್ಮಲ ಮಾಸಾದಿತಃ ಏಕದೈವ ಮೂರ್ಛಾಂ ಉಪಯಾತಿ ತಮಿಸ್ರ ಪ್ರಾಯಿ. ಮೊದಲನೆಯದ್ದು ಅಂಧತಾಮಿಸ್ರ. ಅಲ್ಲಿ ಬೇರೆಯವರ ದುಡ್ಡು, ಬೇರೆಯವರ ಮಕ್ಕಳು, ಬೇರೆಯವರ ಕಳತ್ರ ಹೆಂಡಿರನ್ನ ಅಪಹಾರ ಮಾಡಿರ್ತಾನೆ. ಅವನು ಇಲ್ಲಿಗೆ ಬಂದು ಅತಿ ಭಯಾನಕರಾದ ಯಮಪುರುಷರ ಕೈನಲ್ಲಿ ನರಕದಲ್ಲಿ ಬಲಾತ್ಕಾರವಾಗಿ ಹಾಕಲ್ಪಡ್ತಾನೆ. ಊಟ ಇಲ್ಲದೆ, ತಿಂಡಿ ಇಲ್ಲದೆ, ಶಿಕ್ಷೆ, ನಿರಂತರವಾದ ತಾಡನ, ಹೊಡೆತ ಮತ್ತೆ ಬೈಗುಳ ಮೊದಲಾದವುಗಳಿಂದ ಸಂಕಟ ಪಡ್ತಾ ಕಶ್ಮಲಂ ಆಸಾದಿತ ಮೂರ್ಛೆಯನ್ನು ಹೊಂದುತ್ತಾನೆ. ಏವಮೇವ ಅಂಧತಾಮಿಸ್ರೇ ಎಷ್ಟು ವಧಿತ್ವಾ ಪುರುಷಂ ಧನದಾರಾದೀನ್ ಉಪಯುಂಕ್ತೆ ತತ್ರ ಶರೀರೀ ನಿಪಾತ್ಯಮಾನಃ ಯಾತನಾಸ್ಥಃ ವೇದನಯ ನಷ್ಟಮತಿ ನಷ್ಟದೃಷ್ಟಿಶ್ಚ ಭವತಿ ಯಥಾ ಹಿ ವನಸ್ಪತಿ ವೃಶ್ಚಮಾನ ಮೂಲಃ ತಸ್ಮಾತ್ ಅಂಧತಾಮಿಸ್ರಂ ತಮುಪದಿಶಂತಿ. ಹಾಗೆ ಅಂಧತಾಮಿಸ್ರ ಅಂತ ಹೇಳಿದ್ರೆ ಒಬ್ಬ ಪುರುಷನನ್ನ ಕತ್ತರಿಸಿ ಹಣ, ಹೊನ್ನು, ಹೆಂಡಿರನ್ನ ಯಾರು ಬಲಾತ್ಕಾರವಾಗಿ ಸೆಳೆದುಕೊಂಡು ಹೋಗ್ತಾರೆ ಅವನು ಹೊಂದುವಂತಹ ನರಕ. ಯಸ್ತ್ವಿಹವಾ ಏತದಹಮಿತಿ ಮಮೇದಮಿತಿ ಭೂತದ್ರೋಹೇಣ ಕೇವಲಂ
ಕುಟುಂಬಮೇವ ಅನುದಿನಂ ಪುಷ್ಣಾತಿ ಸ ತದಿಹ ವಿಹಾಯ ಸ್ವಯಮೇವ ತದಶುಭೇನ ರೌರವೇ ನಿಪತತಿ. ಯಾರು ಈ ಜಗತ್ತು ಇರೋದೇ ನನ್ನ ಭೋಗಕ್ಕಾಗಿ ಅಂತ ನಿರಂಕುಶವಾದ ಭೋಗವನ್ನು ಮಾಡ್ತಾ ತನ್ನ ಕುಟುಂಬವನ್ನು ಮಾತ್ರ ದೃಷ್ಟಿಯಲ್ಲಿ ಇಟ್ಟುಕೊಂಡು ಉಳಿದದ್ದನ್ನು ಕಡೆಗಣಿಸ್ತಾನೆ, ಅವನು ಹೋಗುವ ನರಕ. ಏಚೇಹ ಯಥೈವ ಅಮುನಾ ವಿಹಿಂಸಿತಾ ಜಂತವ ಪರತ್ರ ಯಮಯಾತನಾ ಉಪಗತಂ ತಯೇವ ರುರವೋ ಭೂತ್ವ ತಥಾ ತಮೇವ ವಿಹಿಂಸಂತಿ ತಸ್ಮಾದ್ ರೌರವಮಿತ್ಯಾಹು. ರುರಿರಿತಿ ಸರ್ಪಾತ್ ಅತಿ ಕ್ರೂರತ್ವಾಪದೇಶ. ರುರು ಅಂತಂದ್ರೆ ಸರ್ಪಕ್ಕಿಂತ ಕ್ರೂರವಾಗಿರುವ ಒಂದು ಪ್ರಾಣಿ. ಯಾರು ವಿಪರೀತ ಭೂತ ಹಿಂಸೆಗಳನ್ನು ಮಾಡ್ತಾನೆ, ಆ ಭೂತಗಳೇ ಈ ಹಿಂಸರ ಪ್ರಾಣಿಗಳಾಗಿ ಬಂದು ಅವನನ್ನು ಕಾಡ್ತವೆ. ಅದು ರೌರವ ಅಂತ. ಏವಮೇವ ಮಹಾರೌರವ ಯತ್ರ ನಿಪತಿತಂ ಪುರುಷಂ ಕ್ರವ್ಯಾದ ರುರವಸ್ತತ್ಕ್ರವ್ಯೇಣ ಖಾದಯಂತಿ ಯಕ್ಕೇವಲಂ ಹಿ ತಥಾ ದೇಹಂಭರಃ. ಕೇವಲ ದೇಹವನ್ನು ಮಾತ್ರ ಪೋಷಿಸಲಿಕ್ಕೆ ಅಂತ ಇರುವವ, ದೇವರ ಬಗ್ಗೆ ಕೃತಜ್ಞತೆ ಇಲ್ಲದವ, ಅವನಿಗೆ ಕ್ರೂರವಾದ ಪ್ರಾಣಿಗಳು ದಾಳಿ ಮಾಡುತ್ತವೆ, ಅವನು ಅದು ಮಹಾರೌರವ ಅಂತ. ಯಸ್ತ್ವಿಹವಾ ಉಗ್ರ ಪಶೂನ್ ಪಕ್ಷಿಣೋ ವಾ ಪ್ರಾಣಿನ ಉಪರುಂಧಯತಿ ತಮ್ ಅಪಕರುಣಂ ಪುರುಚಾದೈರಪಿ ವಿಗರ್ಹಿತಂ ಅಮುತ್ರ ಯಮಾನುಚರಾಹ ಕುಂಭೀಪಾಕೆ ತಪ್ತ ತೈಲ ಉಪರಂಧಯಂತಿ. ಪಶುಗಳನ್ನು ತಿನ್ನುವವ, ಪ್ರಾಣಿಗಳನ್ನು ತಿನ್ನುವವ, ಅವುಗಳನ್ನು ಕೂಡಿಟ್ಟು ಹಿಂಸೆ ಮಾಡುವವ, ಅದನ್ನು ತನ್ನ ಉದರಂಭರಣೆಗಾಗಿ ಬಳಸಿಕೊಳ್ಳುವವ, ಪ್ರಾಣಿಗಳನ್ನು ಪಕ್ಷಿಗಳನ್ನು ಪಂಜರದಲ್ಲಿ ಕೂಡಿ ಹಾಕಿ ಉದರಂಭರಣೆಗೆ ಪೋಷಿಸಿಕೊಳ್ಳುವವನಿಗೆ ಆಗುವಂತಹ ನರಕ ಕುಂಭೀಪಾಕ ಅಂತ. ಕುದಿಯುವ ಎಣ್ಣೆಯಲ್ಲಿ ಹಾಕೋದು. ಯಸ್ತ್ವಿಹ ಪಿತೃ ಮಾತೃ ಬ್ರಹ್ಮಧೃಕ್ ಸ ಕಾಲಸೂತ್ರ ಸಂಜ್ಞಕೆ ನರಕೆ ಅಯುತಯೋಜನ ಪರಿಮಂಡಲೆ ತಾಮ್ರಮಯೇ ಖಲೆ ಉಪರ್ಯಧಸ್ತಾತ್ ಅಗ್ನರ್ಕಾಭ್ಯಾಂ ತಪ್ಯಮಾನೆ ಅಭಿನಿವೇಶಿತ ಕ್ಷುತ್ಪಿಪಾಸಾಭ್ಯಾಂ ಚ ದಹ್ಯಮಾನಾಂತರ ಬಹಿಶರೀರ ಆಸ್ತೆ ಶೇತೆ ತಿಷ್ಠತಿ ಪರಿಧಾವತಿ ಯಾಚತಿ ಚ ಯಾವಂತಿ ಪಶುರೋಮಾಣಿ ತಾವದ್ ವರ್ಷ ಸಹಸ್ರಾಣಿ. ಒಂದು 2 ನಿಮಿಷ ಒಂದು ಬ್ರೇಕ್ ತಗೋತೇನೆ. ಹೀಗೆ ಯಾರು ಪಶುಗಳನ್ನು, ಯಾರು ತಂದೆಗಳಿಗೆ ತಂದೆ ತಾಯಿ ಜ್ಞಾನಿಗಳಿಗೆ ಯಾರು ಮೋಸ ಮಾಡ್ತಾನೆ, ಅವರನ್ನು ಕೊಡಬೇಕಾದ ಗೌರವವನ್ನು ಅವರಿಗೆ ಕೊಟ್ಟಿರೋದಿಲ್ಲ, ತನಕ ಈ ನರಕದಲ್ಲಿ ಒದ್ದಾಡ್ತಾನೆ. ಕೆಳಗಡೆಯೂ ಮೇಲ್ಗಡೆಯೂ ಬಿಸಿಯಿಂದ ಕಂಗೆಡ್ತಾನೆ. ನೀವು ಹಳೆ ಶಾಸನಗಳಲ್ಲಿ ನೋಡಿದರೆ ಇದು ದೇವಸ್ವ, ಇದನ್ನು ಉಂಡವರಿಗೆ, ಇದನ್ನು ಬಲಾತ್ಕಾರವಾಗಿ ಕಸಿಯುವವರಿಗೆ ಈ ನರಕ ಆಗತ್ತೆ ಅಂತ ಹೇಳಿರ್ತಾರೆ. ಕುಂಭೀಪಾಕದಲ್ಲಿ ಬೀಳ್ತಾರೆ. ಇಲ್ಲಿ ಸಂಕಟವನ್ನು ಅನುಭವಿಸ್ತಾರೆ ಅಂತ ಕುಂಭೀಪಾಕ ನರಕವನ್ನು ನೀವು ಯಾವುದೇ ಚಾತನ ತೆಗೆದು ನೋಡಿ. ಯಸ್ತ್ವಿಹವ ನಿಜವೇದ ಪಥಾತ್ ಅಪಗತಃ ಕುಪಥ ಪಾಷಂಡಂಚ ಉಪಗತಃ ಅಸಿಪತ್ರವನಂ ಪ್ರವೇಶ್ಯ ಕಷಯ ಪ್ರಹರಂತಿ. ಯಾರು ತನ್ನ ವೇದವನ್ನು ಅಧ್ಯಯನ ಮಾಡೋದು ಹೋಗಲಿ, ಅದರ ಬಗ್ಗೆ ಗೌರವ ಇದ್ದರೂ ಸಾಕು, ಅದು ಇಲ್ಲದೆ ಕೆಟ್ಟ ಮಾರ್ಗದಲ್ಲಿ ನಡೆದು ವೇದಗಳನ್ನು ಅಲ್ಲಗೆಳೆದು ದೇವರನ್ನು ತೀವ್ರವಾಗಿ ನಿಂದಿಸ್ತಾ ಇರ್ತಾನೆ, ಅವನು ಅಸಿಪತ್ರವನದಲ್ಲಿ ಬೀಳ್ತಾನೆ. ಅಸಿಪತ್ರವನ ಅಂದರೆ ಕತ್ತಿ ಎಲುಗಿನಂತಹ ತೀಕ್ಷ್ಣವಾದ ಎಲೆಗಳಿರುವ ಮರ. ಅದು ನಿಬಿಡವಾಗಿ ಇರುತ್ತೆ, ಅದರ ಮಧ್ಯದಲ್ಲಿ ಓಡಿಸ್ತಾರೆ. ಯಸ್ತ್ವಿಹ ರಾಜಾವ ರಾಜಪುರುಷೋವ ಅದಂಡೇ ದಂಡಂ ಪ್ರಣಯತಿ ಬ್ರಾಹ್ಮಣೇವ ಶರೀರದಂಡಂ ಸ ಪಾಪೀಯಾನ್ ನರಕೆ ಸೂಕರ ಮುಖೇ ನಿಪತತಿ. ರಾಜ ಆಗಿರಲಿ, ರಾಜಪುರುಷ ಆಗಿರಲಿ, ಯಾರು ಶಿಕ್ಷೆಗೆ ಒಳಗಾಗುವುದಿಲ್ಲ, ಶಿಕ್ಷೆಗೆ ಒಳಗಾಗಲು ಯೋಗ್ಯರಲ್ಲ, ಅವ್ರಿಗೆ ಶಿಕ್ಷೆ ಕೊಡ್ತಾರೆ. ರಾಜನ ಜವಾಬ್ದಾರಿ ಬಹಳ ದೊಡ್ಡದು. ಅವನು ಶಿಕ್ಷಾರ್ಹರಲ್ಲದವರಲ್ಲಿ ಶಿಕ್ಷೆಯನ್ನು ಕೊಟ್ಟರೆ ಈ ಸೂಕರ ಮುಖದಲ್ಲಿ ಬೀಳುತ್ತಾರೆ. ತತ್ರ ಅತಿಬಲೈ ನಿಷ್ಪಿಷ್ಯಮಾಣಾವಯವ ಯಥೈವ ಇಕ್ಷುದಂಡ ಆರ್ತಸ್ವರೇಣ ಸ್ತನಯನ್
ಕ್ವಚಿನ್ ಮೂರ್ಛಿತಃ ಕಶ್ಮಲಮುಪಗತಃ ಯಥೈವೇಹ ದೃಷ್ಟದೋಚ ಉಪರುದ್ಧ. ಸೂಕರ ಮುಖ ಅಂತ ಹೇಳಿದ್ರೆ ಹಂದಿಯ ಅಲುಗಿನಂತಹ, ಹಂದಿಯ ರೋಮದಂತ, ಹಂದಿಯ ಮುಳ್ಳುಗಳಂತಹ ಮುಳ್ಳುಗಳು ಎಲ್ಲ ಕಡೆ ಹರಡಿಕೊಂಡಿರುತ್ತೆ, ಅಲ್ಲಿ ಒದ್ದಾಡ್ತಾನೆ. ಯಸ್ತ್ವಿಹವಾ ಭೂತಾನಾಂ ಈಶ್ವರ ಕಲ್ಪಿತ ವೃತ್ತೀನಾಂ ಅವಿದಿತ ಪರವ್ಯಥಾನಾಂ ಸ್ವಯಂ ಪುರುಷೋಪಕಲ್ಪಿತ ವೃತ್ತಿರ್ ವಿದಿತ ಪರವ್ಯಥಃ ವ್ಯಥಾಮಾಚರತಿ ಸಪರತ್ರ ಅಂಧಕೂಪೆ ತದಭಿದ್ರೋಹೇಣ ನಿಪತತಿ. ದೇವರು ಕೊಟ್ಟ ವೃತ್ಯುಪಾಯವನ್ನ, ದೇವರಿಗಾಗಿ ಕೊಟ್ಟ ವೃತ್ತಿಯ ಉಪಾಯವನ್ನ ಯಾರು ಕತ್ತರಿಸ್ತಾನೆ ಅದು ದೈವದ್ರೋಹ ಮಾಡಿದ ಹಾಗೆ, ಅವನು ಅಂಧಕೂಪದಲ್ಲಿ ಬೀಳುತ್ತಾನೆ. ಅಲ್ಲಿ ಪಶು ಪಕ್ಷಿ ಸರೀಸೃಪ ಮಶಕ ಯೂಕ ಮತ್ಕುಣ ಮಕ್ಷಿಕಾದಿಭಿ ಏಕೇಚನ ಇಹಾಭಿದ್ರೋಗ್ಧಾರಃ ತೈ ಸರ್ವತೋಪಿ ದೃಶ್ಯಮಾನಃ ತಮಸಿ ವಿಗತ ನಿದ್ರಾವೃತ್ತಿ ಅಲಬ್ಧಾವಸ್ಥಾನಃ ಪರಿಕ್ರಮತಿ ಯಥಾ ಕುಶರೀರೇ ಜೀವಃ. ಅಲ್ಲಿ ಪಶು ಪಕ್ಷಿ ಸರೀಸೃಪ, ಮಶಕ ಅಂತಂದ್ರೆ ನೊಣ, ಯೂಕ ಅಂತಂದ್ರೆ ತಿಗಣೆ, ಮತ್ಕುಣ ಅಂದ್ರೆ ನೊಣ, ಮಕ್ಷಿಕ ಅಂದ್ರೆ ಸೊಳ್ಳೆ, ಇವುಗಳಿಂದ ಹಿಂಸಿಸಲ್ಪಡ್ತಾನೆ. ನೆರಳು ಅನ್ನುವುದು ಅವನಿಗೆ ಇರುವುದೇ ಇಲ್ಲ. ಯಸ್ತ್ವಿಹವಾ ಅಸಂವಿಭಜ್ಯ ಅಶ್ನಾತಿ ಯತ್ಕಿಂಚ ಉಪನತಂ ನಿವೃತ್ತ ಯಜ್ಞೋಪಾಯ ಸಂಸ್ಕೃತಂ ಸಪರತ್ರ ಕೃಮಿಭೋಜನೆ ನರಕಾಧಮೇ ನಿಪತತಿ. ಒಬ್ಬ ತನ್ನ ಹತ್ತಿರದಲ್ಲಿ ಇರುವವರಿಗೂ ಕೂಡ ಕೊಡದೆ ಉಣ್ಣುತ್ತಾನೆ, ಪಂಕ್ತಿ ಭೇದ ಮಾಡೋದು ಅಂತ. ಅವನೊಬ್ಬನೇ ಉಣ್ಣುವುದು, ಬೇರೊಬ್ಬರಿಗೆ ಕೊಡ್ಲಿಕ್ಕಿಲ್ಲ. ಹಂಚಿಕೊಂಡು ಯಾರು ಉಣ್ಣುವುದಿಲ್ಲ, ಅವನು ಸಹಸ್ರ ಯೋಜನ ಕ್ರಿಮಿಕುಂಡದಲ್ಲಿ ಕ್ರಿಮಿಯಾಗಿ ಬೀಳ್ತಾನೆ. ಯಸ್ತ್ವಿಹ ವೈಸ್ತೇಯೇನ ಬಲಾದ್ವಾ ಹಿರಣ್ಯ ರಜತಾದೀನಿ ಬ್ರಾಹ್ಮಣಸ್ಯ ಅಪಹರತಿ ಅನ್ಯಸ್ಯ ವಾ ಅನಾಪದಿ ಪುರುಷಃ ತಂ ಅಮುತ್ರ ರಾಜನ್ ಯಮಪುರುಷಾಃ ಅಯಸ್ಮೈಃ ಅಗ್ನಿವರ್ಣೈಃ ಸಂದಂಚೈಃ ತ್ವಚಿ ಪರತ್ರ ನಿಷ್ಕಾಳಯಂತಿ. ಯಾರೋ ಒಬ್ಬ ಜ್ಞಾನಿಗಳ ಬಂಗಾರವನ್ನ, ಬೆಳ್ಳಿ ಮೊದಲಾದವುಗಳನ್ನು ಅಪಹರಿಸ್ತಾರೆ, ಆಪತ್ತಿನಲ್ಲಿ ಇಲ್ಲದಿದ್ದಾಗಲೂ ಕೂಡ. ಆಪತ್ತಿನಲ್ಲಿ ಕೆಲವೊಂದು ಸಮಸ್ಯೆಗಳಿಲ್ಲ, ಆಪತ್ತಿನಲ್ಲಿ ಇಲ್ಲದಿದ್ದಾಗಲೂ ಕೂಡ ಯಾರು ಈ ತರಹ ಇರ್ತಾರೆ ಅವರು ಬೆಂಕಿಯಂತೆ ಇರುವ ಕ್ರಿಮಿಗಳಿಂದ ಕಡಿಸ್ತಾರೆ ಯಮಭಟರು. ಯಸ್ತ್ವಿಹವ ಅಗಮ್ಯಾಂ ಸ್ತ್ರಿಯಂ ಪುರುಷಂ ವಾ ಯೋಚಿದಪಿ ವಾ ಗಚ್ಚತಿ ತೌ ಅಮುತ್ರ ಕಷಯ ತಾಡಯಂತ ಸ್ತರ್ಜಯಂತ ಸ್ತಪ್ತಯ ಸೂರ್ಮ್ಯ ಲೋಹಮಯ್ಯ ಪುರುಷ ಮಾಲಿಂಗಯಂತಿ ಸ್ತ್ರೀಯಂಚ ಪುರುಷರೂಪಯ ಸೂರ್ಮ್ಯ. ಯೋಗ್ಯಳಲ್ಲದ ಸ್ತ್ರೀ, ಯೋಗ್ಯನಲ್ಲದ ಪುರುಷ, ಅವರನ್ನು ಯಾರು ಸೇರ್ತಾರೆ ಅವರಿಗೆ ಲೋಹದ ಪುರುಷ ಮೂರ್ತಿಯನ್ನು ಕಾಯಿಸಿ ಹೆಣ್ಣಿನ ಕೈನಲ್ಲೇ ಅಪ್ಪುವಂತೆ ಮಾಡುತ್ತಾರೆ. ಹಾಗೆ ಗಂಡಿನ ಕೈಯಲ್ಲಿ ಹೆಣ್ಣಿನ ಮೂರ್ತಿಯನ್ನು ಅಪ್ಪುವಂತೆ ಮಾಡುತ್ತಾರೆ. ಅನೈತಿಕ ಸಂಬಂಧಕ್ಕೆ ಇರುವ ಶಿಕ್ಷೆ ಇದು. ಯಸ್ತ್ವಿಹ ವೈ ಸರ್ವಾಭಿಗಮ ಸಹ ತಮಮುಂ ನಿರಯೇ ವರ್ತಮಾನಂ ವಜ್ರಕಾಂಟಕ ಶಲ್ಮಲೀಂ ಆರೋಪ್ಯ ನಿಷ್ಕರ್ಷಯಂತಿ. ಯಾರು ಅಂತ ನೋಡೋದಿಲ್ಲ, ಎಲ್ಲರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡುವ ಪುರುಷನಿಗೆ ವಜ್ರದ ಮುಳ್ಳಿನಿಂದ ಹೊಡಿತಾರೆ, ವಜ್ರದ ಶೂಲದಲ್ಲಿ ಏರಿಸ್ತಾರೆ ಅವನ್ನ. ಏತ್ವಿಹ ವೈ ರಾಜನ್ಯ ರಾಜಪುರುಷಾವ ಪಾಷಂಡ ಧರ್ಮಸೇತುಂ ಭಿಂದಂತಿ ತೇ ಸಂಪರೇತ್ಯ ವೈತರಣ್ಯಾಂ ನಿಪತಂತಿ ಭಿನ್ನ ಮರ್ಯಾದಾ. ಯಾರು ವೇದ ಮೂಲದ ಅಥವಾ ವೇದದ ದಾರಿಯನ್ನು ಮುರಿದು ಪಾಷಂಡದ ದಾರಿಯನ್ನ ಪ್ರಜೆಗಳು ಬಲಾತ್ಕಾರವಾಗಿ ಹಿಡಿಯುವಂತೆ ಮಾಡ್ತಾರಲ್ಲ, ರಾಜರು ಪಾಷಂಡಿಗಳಿಗೆ ವಿಶೇಷ ಮರ್ಯಾದೆ ಪ್ರೋತ್ಸಾಹ ಕೊಡ್ತಾರಲ್ಲ, ಅವರು ಬೀಳುವ ಜಾಗ ವೈತರಣಿ ಅಂತ. ತಮ್ಮ ಕರ್ಮಪಾಕವನ್ನು ಸ್ಮರಣೆ ಮಾಡ್ತಾ ಮೂತ್ರವನ್ನ, ಕೀವನ್ನ, ರಕ್ತವನ್ನ ಉಣ್ಣುತ್ತಾ ಸಂಕಟ ಪಡ್ತಾರೆ. ಏತ್ವಿಹ ವೈ ವೃಷಳೀಪತಯ ನಷ್ಟಶೌಚಾಚಾರ ನಿಯಮಾ ತ್ಯಕ್ತಲಜ್ಜಾ ಪಶುಚರ್ಯಾಂ ಚರಂತಿ ತೇಪಿ ಪ್ರೇತ್ಯ ಪೂಯ ವಿಣ್ಮೂತ್ರ ಶ್ಲೇಷ್ಮಮಲ ಪೂರ್ಣಾರ್ಣವೇ ನಿಪತಂತಿ ತದೇವ ಅತಿ ಬೀಭತ್ಸಿತಂ ಅಶ್ನಂತಿ. ಯಾರು ತಮ್ಮ ಭೋಗಕ್ಕಾಗಿ ಅತ್ಯಂತ ಕೀಳುಮಟ್ಟದ ಹೆಣ್ಣು ಮಕ್ಕಳೊಡನೆ ಬೆರೆಯುತ್ತಾರೆ, ಅವರು ಪಶುಚರ್ಯದಲ್ಲಿ ಇರ್ತಾರೆ, ಪಶುಗಳಂತೆ ಬದುಕ್ತಾರೆ, ಅವರು ಅತ್ಯಂತ ಬೀಭತ್ಸವಾದ ಹಿಂಸೆಯನ್ನು ಪಡಿತಾರೆ. ಯಾರು ಮೃಗಯಾ ವಿಹಾರಾ ಅತೀರ್ಥೇ ಚ ಮೃಗಾನ್ ನಿಘ್ನಂತಿ. ಯಾರೇ ಆಗಿರಲಿ ಅವರು
ಮೃಗಗಳನ್ನು ಕೊಲ್ತಾರೆ. ಬೇಟೆ ಅನ್ನೋದು ಯಾರಿಗೆ ಆನಂದವೋ ಅವರನ್ನ ಅಕ್ಷರಶಃ ಯಮಪುರುಷರು ಬೇಟೆ ಆಡ್ತಾರೆ. ಏತ್ವಿಹ ವೈ ಡಾಂಭಿಕಾ ಡಂಭಯಜ್ಞೇನ ಪಶೂನ್ ವಿಶಸಂತಿ ತಾನ್ ಅಮುಷ್ಮಿನ್ ಲೋಕೆ ವೈಶಸೆ ನರಕೆ ಪಾತಯಿತ್ವಾ ನಿರಯಪತಯ ಪಾತಯಿತ್ವಾ ವಿಚಂತಂತಿ. ಯಾರು ಡಾಂಭಿಕವಾಗಿ ಯಜ್ಞವನ್ನು ಮಾಡ್ತಾರೆ, ಎಲ್ಲರಿಗೂ ತೋರಿಸಬೇಕು ಅಂತ ಪಶುಗಳನ್ನು ಬಲಿ ಕೊಡ್ತಾರೆ, ಅವರನ್ನು ಅಂತೆಯೇ ಹಿಂಸಿಸುತ್ತಾರೆ. ಯಸ್ತ್ವಿಹ ವೈ ಸವರ್ಣಾಂ ಭಾರ್ಯಾಂ ದ್ವಿಜೋ ರೇತ ಪಾಯಯತಿ ಕಾಮಮೋಹಿತಃ ತಂ ಪಾಪಕೃತ ಮಮುತ್ರ ರೇತಕುಲ್ಯಾಯಾಂ ಪಾತಯಿತ್ವಾ ರೇತಪ್ಪಾಯಯಂತಿ. ಶಾಸ್ತ್ರ ಕಾಮೋಪಭೋಗಕ್ಕೂ ಕೂಡ ಒಂದು ಮರ್ಯಾದೆಯನ್ನು ಹೇಳಿದೆ. ಓರಲ್ ಸೆಕ್ಸ್ ಅಂತ ಹೇಳಿ ಏನು ವಿದೇಶಿಯರ ಒಂದು ರೀತಿ ನೀತಿಗಳಿದೆ, ಅಂತೆ ಓರಲ್ ಸೆಕ್ಸ್ ಮಾಡಬಾರದು. ಯಾರು ಹಾಗೆ ಮಾಡ್ತಾರೆ ಅವರಿಗೆ ಭೀಕರವಾದ ಶಿಕ್ಷೆ ಕಾದಿರುತ್ತೆ. ಅಂದರೆ ಅದೇ ಕಾಯಕ ಆಗಬಾರದು, ಕಾಮ ಅನ್ನೋದು ಚಟ ಆಗಬಾರದು ಅಂತನ್ನೋದು ಇದರ ಅಭಿಪ್ರಾಯ. ಏತ್ವಿಹ ವೈ ದಸ್ಯವಹ ಅಗ್ನಿದಾಹ ಗರದಾಹ ಗ್ರಾಮಾಂತಾರ್ಥಾನ್ವಾ ವಿಲುಂಪಂತಿ. ಇನ್ನು ಕಳ್ಳರು ಇರ್ತಾರೆ, ದರೋಡಕೋರರು, ಬೆಂಕಿಯನ್ನು ನೀಡುವವರು, ವಿಷ ಬೆರೆಸುವವರು, ಆಹಾರ ನೀರುಗಳಲ್ಲಿ ವ್ಯಾಪಾರಿಗಳನ್ನು ದರೋಡೆ ಮಾಡ್ತಾರೆ. ಅವರನ್ನ ವಜ್ರದ ಹಲ್ಲಿರುವ ನಾಯಿಗಳ ಕೈನಲ್ಲಿ ಕಡಿಸುತ್ತಾರೆ. ಯಸ್ತ್ವಿಹವ ಅನೃತಂ ವದತಿ ಸಾಕ್ಷೇ ದ್ರವ್ಯ ವಿನಿಮಯೇವ ಕಥಂಚಿತ್ ಸವೈ ಪ್ರೇತ್ಯ ನರಕೆ ಅವೀಚೀಂ ಅತ್ಯಧಶಿರಾಹ ನಿರವಕಾಶೆ ಯೋಧನ ಚಟೋತ್ರಯಾದ್ ಗಿರಿತೃಂಗ ನಿಪಾತ್ಯತೆ. ಯಾರು ಕೂಟ ಸಾಕ್ಷಿಗಳು ಅಂತ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳೋದೇ ಅವರ ಕೆಲಸ, ಅವರನ್ನು ಕೂಟ ಸಾಕ್ಷ್ಯ ಅಂತ ಕರೀತಾರೆ. ಯಾರೋ ಫಿರ್ಯಾದುದಾರ ಅಥವಾ ಯಾರಿರ್ತಾನೆ ಸುಳ್ಳು ಸಾಕ್ಷಿಯನ್ನ ಹೇಳಿ ಅವನು ಹಣ ಪಡಿತಾನೆ. ಯಾರಿಗೆ ಹೇಗೆ ಅನುಕೂಲ ಆಗಬೇಕೋ ಆ ರೀತಿ ಸಾಕ್ಷಿ ಯಾರು ಹೇಳ್ತಾನೆ ಅವನನ್ನ ಮೇಲ್ಗಡೆಯಿಂದ ಕೆಳಗಡೆ ಬೀಳಿಸಿ ಹೊಡಿತಾರೆ. ಅವೀಚಿ ಅಂತ ಎಷ್ಟು ದೇಹವನ್ನು ಪುಡಿ ಪುಡಿ ಮಾಡಿದ್ರೂ ಅವನು ಸಾಯೋದಿಲ್ಲ, ಮತ್ತೆ ಪುನರಾರೋಪಿತೋ ನಿಪತತಿ. ಈ ರೀತಿ ಫ್ರೆಂಚರು ಒಂದು ಹೇಳ್ತಾರೆ ನರಕದ ಶಿಕ್ಷೆಯನ್ನ. ಅವನು ಹೇಗೆ ಅಂತ ಹೇಳಿದ್ರೆ, ಒಬ್ಬ ಸಿಸಿಲಿ ಅಂತ ಒಂದು ನರಕ ವಿಶೇಷ ಇದೆಯಂತೆ ಅವರ ಪ್ರಕಾರ. ಒಂದು ದೊಡ್ಡ ಬಂಡೆಯನ್ನ ಕೆಳಗಡೆಯಿಂದ ಮೇಲ್ಗಡೆ ತಗೊಂಡು ಹೋಗೋದು, ಆ ನೆಮ್ಮದಿ ಮೇಲ್ಗಡೆಗೆ ಆ ಬಂಡೆಯನ್ನು ಇಡ್ತಾನೆ ಬೆಟ್ಟದ ಮೇಲ್ಗಡೆಗೆ, ಮತ್ತೆ ಧಡಕ್ಕಂತ ಉರುಳಿ ಬೀಳುತ್ತೆ, ಮತ್ತೆ ಕೆಳಗಡೆ ಇಳಿದು ಕೆಳಗಡೆಯಿಂದ ತಳ್ಕೊಂಡು ಮೇಲ್ಗಡೆ ಹೋಗ್ತಾನೆ. ಆ ತರಹದ ಒಂದು ಶಿಕ್ಷೆ ಇದೆ ಅಂತ, ಅದರಂತೆ ಇರುವ ಶಿಕ್ಷೆ ಇದು. ಯಸ್ತ್ವಿಹವ ಪ್ರಿಯೋ ರಾಜನ್ಯೋ ವೈಶ್ಯೋ ವಾ ಸೋಮಪೀಠ ತತ್ಕಳತ್ರಂ ವಾ ಸುರಾಂ ವ್ರತಸ್ಥಿತೋ ವಾ ಪಿಬತಿ ಪುಮಾನ್ ತೇತಾಂ ನಿರಯನೀತಾನಾಂ ಉರತಿ ಪದಾಕ್ರಮ್ಯ ಆಸ್ತೆ ವಹ್ನಿನ ದ್ರವಮಾಣಂ ಕಾರ್ಷ್ಣಾಯಸಂ ನಿಷಿಂಚಂತಿ. ಯಾರು ಯೋಗ್ಯವಲ್ಲದಲ್ಲಿ ಮದ್ಯಪಾನವನ್ನು ಮಾಡ್ತಾನೆ ಅವನಿಗೆ ಕಾದ ಲೋಹದ ರಸವನ್ನು ಹುಯ್ಯುತ್ತಾರೆ. ಅಥಚ ಯಸ್ತ್ವಿಹ ಆತ್ಮಸಂಭಾವನೇನ ಸ್ವಯಂ ಅವಮಃ ಜನ್ಮ ತಪೋವಿದ್ಯಾ ಆಚಾರ ವರ್ಣಾಶ್ರಮವತೋ ವರೀಯತೋ ನ ಬಹುಮನ್ಯತೆ ತಮೃತಕ ಏವ ಮೃತ್ವಾ ಕ್ಷಾರಕರ್ದಮೇ ನಿರಯೋ ಅವಾಕ್ಷಿರಾಹ ನಿಪತಿತೋ ದುರಂತ ಯಾತನಾಹಿ ಅಶ್ನುತೆ. ತಾನು ವಿಪರೀತ ಅಹಂಕಾರದಿಂದ ಇದ್ದು ಯಾವ ಜ್ಞಾನಿಗಳನ್ನು ಗೌರವಿಸಬೇಕೋ ಅವನು ಗೌರವಿಸದಿದ್ದರೆ ಅನೇಕ ಯಾತನೆಗಳನ್ನು ಅನುಭವಿಸ್ತಾನೆ. ಏತ್ವಿಹ ವೈ ಪುರುಷಾಹ ಪುರುಷಮೇಧೇನ ಯಜೇರನ್. ಪುರುಷಮೇಧ ಅಂತ ನರಬಲಿಯನ್ನು ಯಾರು ಕೊಡ್ತಾರೆ, ಯಾರು ಸ್ತ್ರೀಯರನ್ನ ಮತ್ತೆ ಮನುಷ್ಯರನ್ನ ಪಶುಗಳನ್ನು ಉಣ್ಣುತ್ತಾರೆ, ಮನುಷ್ಯರಂತೆ ಇರುವ ಪಶುಗಳನ್ನು ಉಣ್ಣುತ್ತಾರೆ, ಕೋತಿಯನ್ನು ತಿನ್ನೋದು ಮತ್ತೆ ಶಾಸ್ತ್ರ ಹೇಳಿರದ ಮಾಂಸವನ್ನು ತಿನ್ನೋದು, ಅವರೆಲ್ಲರೂ ಕೂಡ ತಮ್ಮ ರಕ್ತವನ್ನು ಬಸಿದುಕೊಳ್ಳುವಂತಹ ಶಿಕ್ಷೆಯನ್ನು ಅನುಭವಿಸ್ತಾರೆ. ಅದರಿಂದಾಗಿ ಪುರುಷಾದಾಹ ನರಭಕ್ಷಣೆಯನ್ನು ಮಾಡಬಾರದು. ಕಾರಣ ಏನು ಅಂದರೆ, ನರಭಕ್ಷಣೆ ಮಾಡೋದು ಯಾಕೆ ಅಪರಾಧ ಹೇಳಿದರೆ, ಧರ್ಮ ಅರ್ಥ ಕಾಮ ಇವುಗಳಲ್ಲಿ ಮೂರನ್ನ ಯಾವಾಗ ಬೇಕಾದರೂ ಪಡೆಯಬಹುದು ಒಬ್ಬ ಪುರುಷ. ಅವನನ್ನು ಕೊಲ್ಲೋ ಮೂಲಕ ಆ ಪುರುಷಾರ್ಥಕ್ಕೆ ದ್ರೋಹ ಬಗೆದ ಹಾಗೆ. ಪುರುಷಾರ್ಥ
ಹೊಂದದಂತೆ ಮಾಡುವಂತಹ ಪ್ರಕ್ರಿಯೆ. ಅದರಿಂದಾಗಿ ಅದು ತಪ್ಪು, ಬೇರೆ ಯಾವುದಕ್ಕೂ ಅಲ್ಲ. ಅದರಿಂದಾಗಿ ಯಾವ ಯಾವ ಪ್ರಾಣಿಗಳು ಧರ್ಮಕ್ಕೆ ಸಾಧನವಾಗಿದೆ ಅದನ್ನು ತಿನ್ನಬಾರದು. ಗೋವು ಧರ್ಮಕ್ಕೆ ಸಾಧನ, ಅದನ್ನು ತಿನ್ನಬಾರದು. ಆ ತರಹ ಏತ್ವಿಹವ ಅನಾಗತಃ ಅರಣ್ಯೇ ಗ್ರಾಮೇ ವಾ ವೈಸ್ರಂಭಕೈ ಉಪವಿಸ್ರಂಭಯ್ಯ ಜಿಜೀವಿಷುನ್ ಶೂಲಪ್ರೋತಾದಿಷು ಪ್ರೋತಾನ್ ಕ್ರೀಡನಯ ಯಾತಯಂತಿ ತೇಪಿ ಪ್ರೇತ್ಯ ಯಮಯಾತನಾಸು ಶೂಲಸೂತ್ರಾದಿಷು ಚ ಪ್ರೋತಾತ್ಮಾನಃ ಕ್ಷುತ್ರುಭ್ಯಾಂ ಚ ಅಭಿಹಿತ ಕಂಕಬಳಾದಿಭಿಃ ಚ ಇತಸ್ತತಃ ತಿಗ್ಮತುಂಡೈಃ ಆಹನ್ಯಮಾನಾಃ ಆತ್ಮಶಮನಂ ಸ್ಮರಂತಿ. ಗ್ರಾಮದಲ್ಲಿ ಆಗಲಿ ಅರಣ್ಯದಲ್ಲಿ ಆಗಲಿ ಆಮಿಷವನ್ನು ಒಡ್ಡಿ ಪಶುಗಳನ್ನೋ ಪುರುಷರನ್ನೋ ಕರೆಸಿ ಅವರಿಗೆ ಮೋಸ ಮಾಡಿ ಅವರನ್ನು ಬದುಕದಂತೆ ಮಾಡಿದವರು, ಹ್ಯೂಮನ್ ಟ್ರಾಫಿಕಿಂಗ್ ಯಾರು ಮಾಡ್ತಾರೆ ಅಂಥವರೆಲ್ಲರನ್ನೂ ಕೂಡ ಈ ನರಕದಲ್ಲಿ ಹಾಕ್ತಾರೆ. ಆ ಕ್ರೂರವಾದ ಶಿಕ್ಷೆಯನ್ನು ಅನುಭವಿಸ್ತಾ ಆತ್ಮಶಮನಂ ಸ್ಮರಂತಿ, ತಮ್ಮ ಪಾಪವನ್ನು ನೆನಪಿಸಿಕೊಳ್ಳುತ್ತಾರೆ. ಏತ್ವಿಹವೈ ಭೂತಾನಿ ಉದ್ವೇಜಯಂತಿ ನರ ಅತ್ಯುದ್ಬಣ ಸ್ವಭಾವಾ ಯಥಾ ದಂದಶೂಕಾ ತೇಪಿ ಪ್ರೇತ್ಯ ನರಕೆ ದಂದಶೂಕಾಖ್ಯೆ ಪತಂತಿ. ಯಾರು ವಿಪರೀತ ಭಯೋತ್ಪಾದನೆಯನ್ನು ಮಾಡ್ತಾರೆ ಅವರಿಗೆ ಶಿಕ್ಷೆಯೇ ವಿನಃ 72 ಜನ ಏನು ಸಿಗೋಲ್ಲ. ಯತ್ರ ನೃಪ ದಂದಶೂಕಾ ಪಂಚಮುಖಾ ಸಪ್ತಮುಖಾ ಉಪಸೃತ್ಯ ಉತ್ಪತ್ಯ ಗ್ರಸಂತಿ ಯಥಾ ಬಿಲೇಶಯಾ. ಏತ್ವಿಹವ ಅವಟ ಕುಸೂಲ ಗ್ರಹಾದಿಷು ಭೂತಾನಿ ನಿರುಂಧಂತಿ ತಥಾಮುತ್ರ ತೇ ಶ್ವೇವ ಉಪವೇಶ್ಯ ಸಗರೇಣ ವಹನಿನ ಧೂಮೇನ ನಿರುಂಧಂತಿ. ಯಾರು ಹಳ್ಳ ಮೊದಲಾದವುಗಳಲ್ಲಿ ಕೆಡವಿ ಮನುಷ್ಯರನ್ನ ಸಂಕಟಕ್ಕೆ ಒಳಗಾಗುವಂತೆ ಮಾಡ್ತಾರೆ, ಯಾರು ಗುಲಾಮರಾಗುವಂತೆ ಮಾಡಿರ್ತಾರೆ, ಬೇರೆಯವರ ಧರ್ಮಾರ್ಥ ಕಾಮಗಳನ್ನು ಹಿಂಸಿಸಿರ್ತಾರೆ, ಅವರಿಗೆಲ್ಲ ಆಗುವಂತಹ ಶಿಕ್ಷೆ. ಯಸ್ತ್ವಿಹವ ಅತಿಥೀನ್ ಅಭ್ಯಾಗತಾನ್ವಾ ಗೃಹಪತಿ ರಸಕೃದ್ ಉಪಗತ ಮನ್ಯು ದಿಧಕ್ಷುರಿವ ಪಾಪಚಕ್ಷುಷ ನಿರೀಕ್ಷತೆ. ಅತಿಥಿಗಳು ಬಂದಿರ್ತಾರೆ, ಅಭ್ಯಾಗತರು ಬಂದಿರ್ತಾರೆ, ಅವರನ್ನು ಸಿಟ್ಟಿನಿಂದ ನೋಡ್ತಾನೆ. ಅವರಿಗೆ ಊಟಕ್ಕೆ ಹಾಕೋದಿಲ್ಲ, ಮನೆಗೆ ಬಂದವರಿಗೆ ಊಟಕ್ಕೆ ಹಾಕದೆ ತೀವ್ರವಾದ ತೀಕ್ಷ್ಣವಾಗಿ ಅವರನ್ನು ನೋಡಿ ಮನಸ್ಸಿನಲ್ಲಿ ಕೋಪ ಇಟ್ಟುಕೊಂಡು ಕಣ್ಣಿನಲ್ಲಿ ಕೆಂಡ ಕಾರ್ತಾನೆ. ಅವನನ್ನು ಇಲ್ಲಿ ಹದ್ದು ಮೊದಲಾದವುಗಳೆಲ್ಲ ಉಣ್ಣುತ್ತವೆ. ಯಸ್ತ್ವಿಹವ ಅರ್ಥಾಭಿಮತಿರಹಂಕೃತಿ ತಿರ್ಯಕ್ಪ್ರೇಕ್ಷಣ ಸರ್ವತಃ ಶಂಕಿ ವ್ಯಯ ವಿನಾಶ ಚಿಂತೆಯ ಪರಿಶುಚ್ಯಮಾನ ಹೃದಯ ವದನಃ ನಿರ್ವೃತಿ ಮನುಪಗತಃ ಗ್ರಹ ಇವ ಅರ್ಥಮನುರಕ್ಷತಿ ಸಪಾಪಿ ಪ್ರೇತ್ಯ ತತ್ಸಂಪಾದನ ಉತ್ಕರ್ಷಣ ಸಂರಕ್ಷಣ ಶಮಲಗ್ರಹ ಸೂಚೀಮುಖೇ ನರಕೆ ನಿಪತತಿ ಯತ್ರ ವಿತ್ತಗ್ರಹಂ ಪಾಪಪುರುಷಂ ಧರ್ಮರಾಜ ಪುರುಷಾ ವಾಯಕ ಇವ ಸರ್ವತೋಂಗೇಶು ಪರಿವಯಂತಿ. ಯಾರು ಹಣ ಹಣ ಅಂತ ಹೇಳಿ ವಿಪರೀತ ಗಳಿಸಿ ಹಣದಿಂದ ಅಹಂಕಾರವನ್ನು ಪಡೆದು ಎಲ್ಲರನ್ನೂ ಅವಮಾನಿಸುತ್ತಾ ಸರ್ವತಃ ಶಂಕಿ, ಎಲ್ಲರಲ್ಲಿ ಇವರು ನನ್ನ ದುಡ್ಡನ್ನು ಕದಿಲಿಕ್ಕೆ ಬಂದಿದ್ದಾರೋ ಅಂತ ಶಂಕಿಸಿ ಎಲ್ಲಿ ಖರ್ಚಾಗೋಗತ್ತೆ ಅಂತ ಹೇಳಿ ಮನಸ್ಸನ್ನು ಹಿಂಡುಕೊಂಡು ಅವನೂ ಸಂಕಟ ಪಡ್ತಾ ಸುಖ ಪಡದೆ ದುಡ್ಡನ್ನು ಹಾವಿನಂತೆ ರಕ್ಷಣೆ ಮಾಡ್ತಾ ಇರ್ತಾನೆ. ಅದರಲ್ಲಿ ಒಂದು ದಮ್ಮಡಿ ಕಡಿಮೆ ಆದರೂ ಕೂಡ ಏನೋ ಹೋಯ್ತು ಅಂತನ್ನುವ ಹಾಗೆ ಆಡ್ತಾನೆ. ಅವನು ಸೂಚಿ ಮುಖದಲ್ಲಿ ಬೀಳ್ತಾನೆ. ಅವನನ್ನ ಪುರುಷರು ಯಮಭಟರು ಬಟ್ಟೆ ಹೊಲಿಯುವ ಹಾಗೆ ಅವನ ಅಂಗಾಂಗಗಳನ್ನು ಹೊಲಿತಾರೆ. ಏವಂ ವಿಧ ನರಕೆ ಯಮಾಲಯೇ ಸಂತಿ ಶತಶಃ ಸಹಸ್ರಶಃ ತೇಷು ಸರ್ವೇಷು ಸರ್ವಯೇವ ಅಧರ್ಮವರ್ತಿನೋ ಏಕೇಚಿದ್ ಇಹೋದಿತ ಅವನಿಪತೆ ಪರ್ಯಾಯೇಣ ವಿಶಂತಿ. ನರಕದಲ್ಲಿ ಈ ತರಹದ ಬಹಳ ಶಿಕ್ಷೆಗಳುಂಟು. ನೂರಾರು ಸಾವಿರಾರು ಅಧರ್ಮವರ್ತಿಗಳು ಅಲ್ಲಿಗೆ ಹೋಗ್ತಾರೆ. ತಥೈವ ಧರ್ಮಾನುವರ್ತಿನ ಉತ್ತರತ್ರ. ಧರ್ಮವನ್ನು ಮಾಡುವವರು ನಾವು ಹಿಂದೆ ಹೇಳಿದ ದಾರಿಯಲ್ಲಿ ಸಾಗುತ್ತಾರೆ. ಯಹತು ಪುನರ್ಭವೇ ಉಭಯಚೇತಾಭ್ಯಾಂ ನಿವಿಚಂತಿ. ಒಟ್ಟಾರೆ ಪಾಪಕ್ಕೆ ತಕ್ಕ ಶಿಕ್ಷೆ, ಪುಣ್ಯಕ್ಕೆ ತಕ್ಕ ಸುಖ ಎರಡನ್ನೂ ಮಾಡಿ ಮತ್ತೆ ಮನುಷ್ಯ ಲೋಕದಲ್ಲಿ ಪ್ರವೇಶ ಮಾಡ್ತಾರೆ. ನಿವೃತ್ತಿ ಲಕ್ಷಣ ಮಾರ್ಗ ಆದಾವೇವ ವ್ಯಾಖ್ಯಾತಃ ಏತಾವಾನೇವ ಅಂಡಕೋಚಃ ಯಶ್ಚತುರ್ದಶದ ಪುರಾಣೇಚು ಉಪಕಲ್ಪಿತಃ. ಹೀಗೆ 14 ಲೋಕಗಳ ಬಗ್ಗೆ ನಾವು ಈ ತನಕ ನೋಡಿದ್ದು. ಯತ್ತದ್ ಭಗವತೋ ನಾರಾಯಣಸ್ಯ ಸಾಕ್ಷಾನ್ ಮಹಾಪುರುಷಸ್ಯ ಸ್ಥವಿಷ್ಟಂ ರೂಪಂ ಆತ್ಮಮಾಯಾನುಗುಣಂ ಆದೃತ ಪಠತಿ ಶೃಣೋತಿ ಶ್ರಾವಯತಿ ಸಯೇವಾಯಂ ಭಗವತ ಪರಮಾತ್ಮನೋ ಹಿ ಅನಿಷ್ಟಮಪಿ ಶ್ರದ್ಧದಾನಃ ಭಕ್ತಿ ವಿಶುದ್ಧ ಬುದ್ಧಿರ್ವೇದ. ಮಹಾಪುರುಷನ
ದೇಹ ಇದು ಅಂತ ಹೇಳಿ ಇಡೀ ಬ್ರಹ್ಮಾಂಡವನ್ನ ಚಿಂತನೆ ಮಾಡಿ ತಾನು ಈ ಯೋಗ್ಯವಾದ ನಡೆಯಲ್ಲಿ ನಡೆಯಬೇಕು ಅಂತ ಅಂದುಕೊಳ್ತಾನೆ, ಅವನಿಂದ ಪರಮಾತ್ಮ ಪ್ರೀತನಾಗ್ತಾನೆ. ಶ್ರುತ್ವಾ ಸ್ಥೂಲಂ ತಥಾ ಸೂಕ್ಷ್ಮಂ ರೂಪಂ ಭಗವತೋ ಯತಿ ಸ್ಥೂಲೇ ನಿರ್ಜಿತಮಾತ್ಮಾನೈ ಶನೈ ಸೂಕ್ಷ್ಮಂ ಧಿಯಾ ನಯೇದಿತಿ ಕ್ರಮಃ. ಶ್ರುತ್ವಾ ಸ್ಥೂಲಂ, ಸ್ಥೂಲವಾದ ರೂಪವನ್ನು ಕೇಳಿ ಸೂಕ್ಷ್ಮವಾದ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡಬೇಕು. ಸ್ಥೂಲವಾದ ರೂಪವನ್ನು ಯಾಕೆ ಹೇಳಿದ್ದು ಅಂದರೆ ಅಭ್ಯಾಸ ಆಗಲಿ ಅಂತ. ಹೇಗೆ ಮಗುವೊಂದು ನಾವು ಮೊದಲು ಪಂಚಮಸ್ಕಂಧದ ಆರಂಭದಲ್ಲಿ ನೋಡಿದ್ವಿ, ಅದಿತ್ತಲ್ಲಿ. ಮತ್ತೆ ಪೇದಾವರ ಸ್ವಾಮಿಗಳು ಯಾವಾಗಲೂ ಈ ದೃಷ್ಟಾಂತವನ್ನು ಹೇಳ್ತಾ ಇದ್ರು, ಅದು ಸ್ವಯಂ ಭಾಗವತ ಪ್ರೋಕ್ತವೇ ಆಗಿದೆ. ಏನು? ಶ್ರುತ್ವಾ ಸ್ಥೂಲಂ ತಥಾ ಸೂಕ್ಷ್ಮಂ, ಸ್ಥೂಲವಾದ ರೂಪವನ್ನು ಕೇಳಿ ಸೂಕ್ಷ್ಮವಾದ ರೂಪವನ್ನು ಉಪಾಸನೆ ಮಾಡಲಿಕ್ಕೆ ಇರೋದು. ಮಕ್ಕಳು ಹೇಗೆ ದೊಡ್ಡ ಅಕ್ಷರವನ್ನು ಅಭ್ಯಾಸ ಮಾಡಿ ನಂತರ ಚಿಕ್ಕದಾಗಿ ಬರೀಲಿಕ್ಕೆ ಅಭ್ಯಾಸ ಮಾಡ್ತಾರೋ ಹಾಗೆ. ಸ್ಥೂಲೇ ನಿರ್ಜಿತಮಾತ್ಮಾನಂ, ಇಡೀ ಬ್ರಹ್ಮಾಂಡವನ್ನು ಪರಮಪುರುಷನ ಮನೆಯಂತ ಚಿಂತನೆ ಮಾಡಿದವರು, ಪರಮಪುರುಷನ ವಿಗ್ರಹದಂತೆ ಅಂತ ಚಿಂತನೆ ಮಾಡಿದವರು, ನಾವು ಮುಂದೆ ಇಟ್ಟುಕೊಂಡ ಪುಟ್ಟ ಪ್ರತಿಮೆಯಲ್ಲಿ ಭಗವಂತನನ್ನು ಚಿಂತನೆ ಮಾಡೋದು ಅವರಿಗೆ ಕಷ್ಟವೇ ಆಗುವಲ್ಲ. ಅದರಿಂದಾಗಿ ಈ ಭೂಗೋಳವನ್ನು ಖಗೋಳವನ್ನು ತಿಳಿದುಕೊಳ್ಳಬೇಕು. ಭೂದ್ವೀಪವರಚ ತರಿದದ್ರಿ ನಿಭತ್ ಸಮುದ್ರ ಪಾತಾಳ ದಿಂಗ್ ನರಕ ಭಾಗಣ ಲೋಕ ಸಂಸ್ಥಂ ಗೀತಮ್ಮಯ ತವ ನೃಪಾದ್ಭುತಮೀಶ್ವರಸ್ಯ ಸ್ಥೂಲಂ ವಪು ಸಕಲ ಜೀವನಿಕಾಯ ಧಾಮ್ನಃ. ಭೂಮಿ, ನಡುಗಡ್ಡೆ, ವರ್ಷ ಅಂತನ್ನುವ ಪ್ರದೇಶ, ನದಿ, ಬೆಟ್ಟ, ಆಕಾಶ, ಸಮುದ್ರ, ಪಾತಾಳ, ದಿಕ್ಕು, ನರಕ, ಭಾಗಣ ಅಂತಂದ್ರೆ ನಕ್ಷತ್ರಗಳ ಸಮೂಹ ಇತ್ಯಾದಿ ಲೋಕದಲ್ಲಿ ಇರುವ ಪರಮಾತ್ಮನ ಸ್ಥೂಲ ರೂಪವನ್ನು ಚಿಂತಿಸಿ ಸಿದ್ಧಿಯನ್ನು ಪಡೆಯಬೇಕು. ಅದಕ್ಕಾಗಿ ನಾನಿಲ್ಲಿ ಹೇಳಿದ್ದು ಅನ್ನುವಲ್ಲಿಗೆ ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶ ಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಕ್ಯಾಂ ಪಂಚಮಸ್ಕಂಧೆ ಚತುರ್ವಿಂಶೋಧ್ಯಾಯ. ಹೀಗೆ 24ನೆಯ ಅಧ್ಯಾಯ. ಇಲ್ಲಿಗೆ ಪಂಚಮಸ್ಕಂಧ ಮುಗಿದಿದೆ. ಸಪ್ತಮಸ್ಕಂಧಕ್ಕೆ ನಾವು ಷಷ್ಠಸ್ಕಂಧಕ್ಕೆ ಕಾಲಿಡಲಿದ್ದೇವೆ. ಷಷ್ಠಸ್ಕಂಧದ ಹಿನ್ನೆಲೆ ಇದು. ರಾಜೋವಾಚ ನಿವೃತ್ತಿ ಮಾರ್ಗ ಕಥಿತಃ ಆದೌ ಭಗವತಾ ಯಥಾ ಕ್ರಮಯೋಗೋಪಲಬ್ಧೇನ ಬ್ರಹ್ಮಣ ಯದ ಸಂಸ್ಕೃತಿ. ಪರೀಕ್ಷಿತ್ ರಾಜ ಹೇಳ್ತಾನೆ ಶುಕಾಚಾರ್ಯರಿಗೆ, ಸ್ವಾಮಿ, ತಾವು ನಿವೃತ್ತಿ ಧರ್ಮವನ್ನು ಹೇಳಿದ್ದೀರಾ. ಇದನ್ನು ಕ್ರಮವಾಗಿ ಅನುಸರಿಸಿದರೆ ಪರಮಾತ್ಮ ಸಂಸಾರದಿಂದ ಆಚೆ ಒಯ್ಯುತ್ತಾನೆ. ಪ್ರವೃತ್ತಿ ಲಕ್ಷಣಶ್ಚೈವ ತ್ರೈಗುಣ್ಯ ವಿಚಯೋ ಮುನೆ ಯೋಸಾವಲೀನ ಪ್ರಕೃತೇ ಗುಣತರ್ಗ ಪುನಃ ಪುನಃ. ಲೋಕದಲ್ಲಿ ಇನ್ನೊಂದುಂಟು ಪ್ರವೃತ್ತಿ ಲಕ್ಷಣ ಅಂತ. ಲೌಕಿಕವಾದ ಕೀರ್ತಿ, ಸಂಪತ್ತು ಮೊದಲಾದವುಗಳನ್ನೆಲ್ಲ ಕೊಡುವಂತಹ ಪ್ರವೃತ್ತಿ ಧರ್ಮ. ಅದು ತ್ರೈಗುಣ್ಯ ವಿಷಯ. ಸತ್ವಗುಣ, ರಜೋಗುಣ, ತಮೋಗುಣಗಳನ್ನು ತನ್ನೊಳಗಡೆ ಇಟ್ಟುಕೊಂಡಂತಹ ಧರ್ಮ. ಅದರಿಂದ ಮತ್ತೆ ಮತ್ತೆ ಈ ಭೂಲೋಕದಲ್ಲಿ ಹುಟ್ಟು, ಮತ್ತೆ ಮತ್ತೆ ಸಾವು, ಮತ್ತೆ ಸ್ವರ್ಗಾದಿ ಲೋಕಗಳು, ಅದರಲ್ಲಿ ಅನುಭವಿಸಿ ಮತ್ತೆ ಭೂಮಿಗೆ ಬರೋದು. ಈ ತರಹದ ಆವೃತ್ತಿ ಇದೆ. ಅಧರ್ಮ ಲಕ್ಷಣ ನಾನಾ ನರಕಾಶ್ಚೋಪವರ್ಣಿತಾ ಮನ್ವಂತರಶ್ಚ ವ್ಯಾಖ್ಯಾತಃ ಆದ್ಯ ಸ್ವಯಂಭುವೋ ಯತಃ. ಇನ್ನು ಅಧರ್ಮದಿಂದ, ಪಾಪದಿಂದ ಸಿಗುವ ನರಕಗಳನ್ನೂ ಹೇಳಿದ್ದೀರಾ. ಸ್ವಯಂಭುವ ಮನ್ವಂತರವನ್ನೂ ವರ್ಣನೆ ಮಾಡಿದ್ದೀರಾ. 3ನೇ ಮತ್ತು 4ನೆಯ ಸ್ಕಂಧದಲ್ಲಿ ಪ್ರಧಾನವಾಗಿ ಇದ್ದದ್ದು ಸ್ವಯಂಭುವ ಮನ್ವಂತರದ ವರ್ಣನೆ. ಪ್ರಿಯವ್ರತೋತ್ಥಾನ ಪದೋ ವಂಶಸ್ತಚ್ಚರಿತಾನಿ ಚ ದ್ವೀಪವರ್ಷ ಸಮುದ್ರಾದ್ರಿ ನದಿ ನದವನಾನಿ ಚ. ಪ್ರಿಯವ್ರತ ಮತ್ತು ಉತ್ಥಾನಪಾದರ ವಂಶ ಮತ್ತು ಅವರ ಚರಿತ್ರೆ. ಪ್ರಿಯವ್ರತನ ವಂಶದಲ್ಲಿ ಯಾರ್ಯಾರು ಬಂದರು? ಋಷಭನಾಮಕ ಪರಮಾತ್ಮ ಮೊದಲಾದವರು. ಉತ್ಥಾನಪಾದನ ವಂಶದಲ್ಲಿ ಯಾರ್ಯಾರು ಬಂದರು? ಧ್ರುವ ಮೊದಲಾದವರು. ಅವರೆಲ್ಲರ ಬಗ್ಗೆ ಹೇಳಿದ್ದೀರಾ. ದ್ವೀಪವರ್ಷ ಸಮುದ್ರಾದ್ರಿ ನದಿ ನದವನಾನಿ ಚ. ದ್ವೀಪ, ವರ್ಷ ಅಂತಂದರೆ ಅದೊಂದು ದೊಡ್ಡ ಪ್ರದೇಶ, ಸಮುದ್ರ, ಬೆಟ್ಟ, ನದಿ, ನದ, ಕಾಡು ಎಲ್ಲದರ ಬಗ್ಗೆ ಹೇಳಿದ್ದೀರಾ. ಧರಾಮಂಡಲ ಸಂಸ್ಥಾನಂ
ಭಾಗಲಕ್ಷಣಮಾನತಃ ಜ್ಯೋತಿಷಾಂ ವಿವರಾಣಾಂಚ ಯಥೇದಮಸೃಜದ್ವಿಭು. ಭೂಮಿ ಇರೋದು ಹೇಗೆ, ಅದನ್ನು ಹೇಗೆ ಭಾಗ ಮಾಡೋದು, ಭೂಭಾಗದ ಯಾವ ಯಾವ ಲಕ್ಷಣಗಳು ಹೇಗಿದೆ, ಅವುಗಳ ಅಳತೆ ಏನು, ಬೆಳಕುಗಳ ವಿವರ ಇತ್ಯಾದಿಗಳೆಲ್ಲವನ್ನೂ ಹೇಳಿದ್ದೀರ. ಅಧುನೇಹ ಮಹಾಭಾಗ ಯಥೈವ ನರಕಾನ್ನರಃ ನಾನೋಗ್ರ ಯಾತನಾನ್ನೇಯಾತ್ ತನ್ಮೇ ವ್ಯಾಖ್ಯಾತುಮರ್ಹತಿ. ನರಕವನ್ನು ವರ್ಣನೆ ಮಾಡಿದ್ದೀರಾ, ಈ ನರಕಕ್ಕೆ ಹೇಗೆ ಹೋಗಬಾರದು ಅದನ್ನು ಹೇಳಿ ಅಂತ ಕೇಳಿದ. ಶ್ರೀ ಶುಕೌವಾಚ ನ ಚೇದೇಹೈವಾಪಚತಿಂ ಯಥಾಂ ಹತಃ ಕೃತಸ್ಯ ಕುರ್ಯಾನ್ಮನ ಉಕ್ತಿಪಾಣಿಭಿಃ ಧ್ರುವಂ ತ ವೈಪ್ರೇತ್ಯ ನರಕಾನುಪೈತಿ ಯೇ ಕೀರ್ತಿತಾಮೇ ಭವತಸ್ತಿಗ್ಮಯಾತನಾಃ. ಇಹೈವ ಇಲ್ಲಿಯೇ ಅಂಹಸಃ ಪಾಪದ ಅಪಚಿತಿ ಪ್ರಾಯಶ್ಚಿತ್ತವು ಹೇಳಲ್ಪಟ್ಟಿದೆ. ಅದನ್ನು ನಚೇತ್ ಮಾಡದಿದ್ದರೆ ವಾಚಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಮಾಡಿದ ಪಾಪಗಳಿಗೆ ವಾಚಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಪ್ರಾಯಶ್ಚಿತ್ತಗಳನ್ನು ಮಾಡದಿದ್ದರೆ ಪ್ರೇತ್ಯ ಸತ್ತ ಮೇಲೆ ನರಕಾನ್ ಉಪೈತಿ ನರಕವನ್ನು ಹೊಂದುತ್ತಾನೆ. ತಸ್ಮಾತ್ ಪುರೈವಾಶ್ವಿಹ ಪಾಪ ನಿಷ್ಕೃತೌ ಏತೇತ ಮೃತ್ಯೋರವಿಪದ್ಯದಾತ್ಮನಃ ದೋಷಸ್ಯ ದೃಷ್ಟ್ವಾ ಗುರುಲಾಘವಂ ಯಥಾ ಭಿಷಕ್ ಚಿಕಿತ್ಸೇತ ರುಜಾಂ ನಿದಾನವಿತ್. ತಸ್ಮಾತ್ ಆ ಕಾರಣದಿಂದ ಪುರೈವ ಸಾಯುವ ಮೊದಲೇನೆ ಇಹ ಈ ಮನುಷ್ಯ ದೇಹದಲ್ಲಿ ಪಾಪ ನಿಷ್ಕೃತವು ಪಾಪದ ಪ್ರಾಯಶ್ಚಿತ್ತದಲ್ಲಿ ಯಥೇತ ಪ್ರಯತ್ನ ಪಡಬೇಕು. ಪಾಪವನ್ನು ಮಾಡಿರ್ತೇವೆ, ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕು. ದೋಷಸ್ಯ ದೃಷ್ಟ್ವಾ ಗುರುಲಾಘವಂ, ದೋಷ ದೊಡ್ಡದ ಚಿಕ್ಕದ ಅದಕ್ಕನುಗುಣವಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು. ಹೇಗೆ ಭಿಷಕ್ ವೈದ್ಯನೋರ್ವ ದೊಡ್ಡ ರೋಗಕ್ಕೆ ದೊಡ್ಡ ಮಟ್ಟದ ಮದ್ದು, ಚಿಕ್ಕ ರೋಗಕ್ಕೆ ಚಿಕ್ಕ ಮಟ್ಟದ ಮದ್ದು, ಎಲ್ಲವೂ ಒಂದೇ ಅಲ್ಲ. ಧರ್ಮಶಾಸ್ತ್ರಕಾರರು ಹೇಳ್ತಾರೆ, ನೀವು ಏನು ಅಯ್ಯೋ ಈಗ ನೆನಪಾಯಿತು, ಉಪ್ಪು ಕೈಯಲ್ಲಿ ಬಡಿಸಿದರೆ ಗೋಹತ್ಯೆ ಮಾಡಿದ ಪಾಪ. ಏನು ಅದಕ್ಕೆ ಎಫರ್ಟ್ ಬೇಡೇನ್ರಿ? ಎಫರ್ಟನ್ನು ಕಂಪೇರ್ ಮಾಡೋದು ಬೇಡವಾ? ದುರ್ಯೋಧನ ಅಷ್ಟು ಕಷ್ಟ ಯಾಕೆ ಪಡಬೇಕು? ಏನೋ ಸ್ಟ್ರಾಟಜಿ ಮಾಡಿ ಪಾಂಡವರನ್ನ ಎದುರಾಕೊಂಡು ಯಾಕೆ ಯಾವುದೋ ಒಂದು ಮಠದಲ್ಲಿ ಉಪ್ಪು ಬಡಿಸ್ತಾ ಇದ್ರೆ ಮುಗಿದೋಯ್ತು, ಸಾಧನೆ ಆಗೋಗುತ್ತೆ ಒಂದು. ಈ ಕಾಮನ್ ಸೆನ್ಸೇ ಇಲ್ಲ ಈ ಪಾಪಗಳನ್ನು ಹೇಳುವವರಿಗೆ. ನರಕ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ನಾವು ಮಾಡುವ ಪಾಪಗಳಿಗೆ ಒಂದು ತಾರತಮ್ಯವೇ ಬೇಡವೆ? ಷಟ್ಪುಚ್ಚ ಕಚ್ಚೆಯನ್ನು ಹಾಕಿಕೊಳ್ಳದೆ ಹೋದರೆ ಗೋಹತ್ಯೆ ಮಾಡಿದ ಬ್ರಹ್ಮಹತ್ಯೆ ಮಾಡಿದ ಪಾಪ ಅಂತ ಒಂದು ಇದೇ ಬೇಡವೆ? ಯಾರೋ ಒಬ್ರು ಹೇಳ್ತಾ ಇದ್ರು, ನಮ್ಮ ಬೆಳಗ್ಗೆ ಬೇಗ ಎಳದೆ ಹೋದ್ರೆ ಕತ್ತೆ ಜನ್ಮ ಬರುತ್ತೆ ಅಂತ. ನಿಮ್ ಕತ್ತೆ ಜನ್ಮ ಬಂದ್ರಾದ್ರೂ ಬರ್ಕೊಳ್ಳಿ, ಆದ್ರೆ ನಿಧಾನ ಕೇಳೋ ಸುಖ ಇರಲಿ ಅಂತ ಒಬ್ರು ಹೇಳಿದ್ರಂತೆ. ಹಾಗೆ ಅದು, ಅದರಿಂದ ಒಂದು ತಾರತಮ್ಯ ಬೇಡವೆ? ನಾವು ಈ ರೀತಿ ಹೇಳೋದ್ರಿಂದ ಜನ ದೂರ ಓಡ್ತಾರೆ. ಯಾವುದು ಅರ್ಥವಾದ ಇರುತ್ತೆ ಹೇಳ್ಬೇಡಿ ಅಂತ ಅಷ್ಟೇ. ಶಿವರಾತ್ರಿಯ ದಿವಸ ಶಿವನನ್ನು ನೋಡದಿದ್ದರೆ ಕತ್ತೆ ಜನ್ಮ ಬರುತ್ತೆ, ಅದರ ಅಭಿಪ್ರಾಯ ನೋಡಿ ಅಂತ ಅಷ್ಟೇ ವಿನಃ ಬೇರೆ ಅಲ್ಲ. ನಮಗೆ ಅದು ಬೇಡವೇ ಬೇಡ, ಹೆದರಿಸೋದು ಬೇಕಿಲ್ಲ. ಅದಕ್ಕೆ ನೋಡಿ ಸ್ಪಷ್ಟವಾಗಿ ಭಾಗವತ ಹೇಳಿದೆ, ಯಥಾ ಭಿಷಕ್ ಗುರುಲಾಘವಂ ದೋಷಸ್ಯ ದೃಷ್ಟ್ವ. ವೈದ್ಯನೋರ್ವ ರೋಗದ ಪ್ರಮಾಣವನ್ನು ನೋಡಿಕೊಂಡು ಔಷಧವನ್ನು ಸ್ವೀಕರಿಸುವ ಹಾಗೆ ಅಥವಾ ಕೊಡುವ ಹಾಗೆ ದೋಷದ ಗೌರವ ಲಾಘವವನ್ನು ನೋಡಿಕೊಂಡು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳತಕ್ಕದ್ದು. ಇಷ್ಟು ಹೇಳಿ ನಿಲ್ಲಿಸಿದ್ರು. ಅನೇಕ ಧರ್ಮಶಾಸ್ತ್ರಗಳುಂಟು. ಆ ಧರ್ಮಶಾಸ್ತ್ರಗಳಲ್ಲಿ ಅವು ಕೆಲವು ಕಾನೂನು ರೀತ್ಯ ಇರತಕ್ಕಂಥದ್ದು ಸ್ವಲ್ಪ ಹೆಚ್ಚು ಹೇಳ್ತಾರೆ. ಹಾಗೆ
ಅದರ ಅಭಿಪ್ರಾಯ ಮಾಡಬೇಡಿ ಅಂತಷ್ಟೇ. ಸಣ್ಣ ತಪ್ಪಿಗೆ ದೊಡ್ಡ ಶಿಕ್ಷೆ ಅಂತಂದ್ರೆ ಬದುಕೋದು ಹೇಗೆ? ಬೇಡವೇ ಬೇಡ ಅಂತ ಇದನ್ನ ಬಿಟ್ಟು ಹೋಗ್ತಾರೆ. ಅಲ್ಲ, ಅವ್ರು ಬಿಟ್ಟು ಹೋದ್ರೆ ಸತ್ಯಕ್ಕೇನು ತೊಂದರೆ ಆಗಲ್ಲ, ಬಿಟ್ಟು ಹೋದ್ರು ಆಗೋದೇ. ಆದರೆ ಆ ಥರ ಹೇಳಲಿಲ್ಲ ಇಲ್ಲಿ. ಒಂದು ವೇಳೆ ಆ ಥರ ಹೇಳಿದ್ದಿದ್ರೆ, ಅತ್ಯಂತ ಚಿಕ್ಕ ತಪ್ಪಿಗೆ ಅತ್ಯಂತ ದೊಡ್ಡ ಶಿಕ್ಷೆ ಅಂತ ಶಾಸ್ತ್ರ ಏನಾದರೂ ಹೇಳಿದ್ದಿದ್ರೆ ಅದನ್ನ ಹಾಗೆ ಹೇಳಲಿಕ್ಕೆ ನಮ್ದೇನು ತೊಂದರೆ ಇಲ್ಲ. ಹಾಗಿಲ್ವಲ್ಲ, ಯಾಕೆ ಹೇಳಬೇಕು? ಅದು ಶಾಸ್ತ್ರ ವಿರುದ್ಧವಾಗಿ ಹೇಳಿದಂತೆ ಅಲ್ವೇ? ಅದು ಬೇಡ ಅಂತಷ್ಟೆ. ಶಾಸ್ತ್ರ ಹೇಗೆ ಹೇಳುತ್ತೋ ಹಾಗೆ ಮಾಡಿ, ಶಾಸ್ತ್ರ ಹಾಗೆ ಹೇಳಲಿಲ್ವಲ್ಲ. ರಾಜೋವಾಚ ದೃಷ್ಟಶ್ರುತಾಭ್ಯಾಂ ಯತ್ಪಾಪಂ ಜಾನನ್ನಪ್ಯಾತ್ಮನೋ ಹಿತಂ ಕರೋತಿ ಭೂಯೋ ವಿವಿಶಃ ಪ್ರಾಯಶ್ಚಿತ್ತಮಥೋ ಕಥಂ. ರಾಜೋವಾಚ, ಅದಕ್ಕೆ ಶುಕಾಚಾರ್ಯರು ಹೀಗೆ ಹೇಳಿದಾಗ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದ. ದೃಷ್ಟಶ್ರುತಾಭ್ಯಾಂ ಯತ್ ಪಾಪಂ, ತಾನು ಕಂಡದ್ದರಿಂದ ಪಾಪ ಯಾವುದು ಅಂತ ಗೊತ್ತಿರುತ್ತೆ, ತಾನು ಕೇಳಿದ್ದರಿಂದ ಶಾಸ್ತ್ರದಿಂದ ಪಾಪ ಯಾವುದು ಅಂತ ಗೊತ್ತಿರುತ್ತೆ, ತನಗೆ ಅಹಿತ ಅಂತ ಗೊತ್ತಿದ್ರೂ ಕೂಡ ಕರೋತಿ ಭೂಯೋ ವಿವಶಃ, ಮತ್ತೆ ಮತ್ತೆ ಮಾಡ್ತಾನೆ. ಪಾಪ ಮತ್ತೆ ಮತ್ತೆ ಮಾಡ್ತಾ ಇದ್ರೆ ಪ್ರಾಯಶ್ಚಿತ್ತ ಎಷ್ಟು ಅಂತ ಮಾಡೋದು? ಪ್ರಾಯಶ್ಚಿತ್ತ ಮಾಡಿಕೊಂಡು ಪಾಪಕ್ಕೆ ಸ್ವಾತಂತ್ರ್ಯ ಕೊಟ್ಟ ಧರ್ಮ ಒಂದುಂಟು, ಕನ್ಫೆಷನ್ ಅಂತ. ಕಿವಿಯಲ್ಲಿ ಯಾರ್ದೋ ಕಿವಿಯಲ್ಲಿ ಹೇಳಿ ಮತ್ತೆ ನಾವು ಪಾಪಕ್ಕೆ ಲೈಸೆನ್ಸ್ ಸಿಕ್ಕ ಹಾಗೆ. ಇಲ್ಲಿ ಹಲವಾರು ಆಯಾಮಗಳಿದೆ. ಜೈನರು ತತ್ವಾರ್ಥ ಸೂತ್ರದಲ್ಲಿ ಚಿಕ್ಕ ಚಿಕ್ಕ ಅನಿವಾರ್ಯವಾದ ಪಾಪಗಳು ದುಷ್ಟ ಅಲ್ಲ ಅಂತ ಅವರು ಡಿಕ್ಲೇರ್ ಮಾಡಿದ್ದಾರೆ. ಕಾರಣ ಏನು ಅಂದರೆ, ನಾವು ಓಡಾಡಬೇಕಾದ್ರೆ ಇರುವೆಯನ್ನು ಸಾಯಿಸದೇ ಇರಲಿಕ್ಕೆ ಆಗೋದೇ ಇಲ್ಲ. ಈ ತರಹ ಅನೇಕ ಸಮಸ್ಯೆಗಳು ಉಂಟು, ಅದಕ್ಕೆ ಅವರು ಅನಿವಾರ್ಯ ಅಂತ ತಗೊಂಡಿದ್ದಾರೆ. ಹಾಗೆ ನಮ್ಮಲ್ಲಿಯೂ ಉಂಟು. ಸೊ ಎಲ್ಲರೂ ಕೂಡ ಇದನ್ನು ಒಪ್ಪಿಕೊಂಡಿದ್ದಾರೆ. ತೀರಾ ದೊಡ್ಡ ದೊಡ್ಡ ತಪ್ಪನ್ನು ಮಾಡಬಾರದು, ಅದು ಬುದ್ಧಿಪೂರ್ವಕವಾಗಿ ನಿಗ್ರಹ ಮಾಡುವಂತಹ ತಪ್ಪುಗಳು. ತೀರಾ ಚಿಕ್ಕ ಚಿಕ್ಕದ್ದು ಆಗ್ತಾ ಇರುತ್ತೆ, ಪ್ರಾಯಶ್ಚಿತ್ತ ಹೇಗೆ ಅಂತ ಕೇಳಿದರು. ಕ್ವಚಿನ್ ನಿವರ್ತತೆ ಭದ್ರಾತ್ ಕ್ವಚಿಚ್ಚರತಿ ತತ್ ಪುನಃ ಪ್ರಾಯಶ್ಚಿತ್ತ ಮಥೋಪಾರ್ಥಂ ಮನ್ಯೇ ಕುಂಜರ ಶೌಚವತ್. ಕೆಲವೊಮ್ಮೆ ಅಭದ್ರಾತ್ ನಿವರ್ತತೆ, ಪಾಪದಿಂದ ಹಿಂದೆ ಸರಿಯುತ್ತಾನೆ. ಕ್ವಚಿಚ್ಚರತಿ ತತ್ ಪುನಃ, ಮತ್ತೆ ಅದನ್ನು ಮಾಡ್ತಾನೆ. ಅಥೋ ಹೀಗಿರೋದ್ರಿಂದ ಪ್ರಾಯಶ್ಚಿತ್ತಂ ಅಪಾರ್ಥಂ, ಪ್ರಾಯಶ್ಚಿತ್ತ ಅನ್ನೋದು ಪ್ರಯೋಜನದಿಂದ ದೂರ ಆಗಿದೆ. ಹೇಗೆ? ಕುಂಜರ ಶೌಚವತ್, ಆನೆಯ ಸ್ನಾನದ ಹಾಗೆ. ಆನೆ ಚೆನ್ನಾಗಿ ನೀರಿನಲ್ಲಿ ಮುಳುಗಿ ಹೊರಗಡೆ ಬಂದು ಧೂಳೆರ್ಚ್ಕೊಳ್ಳುತ್ತೆ. ಹಾಗೆ ನಮ್ಮ ಸ್ಥಿತಿಯೂ ಕೂಡ ಕನ್ಫೆಷನ್ ಮಾಡೋದು, ಪಾಪ ಮಾಡೋದು, ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು, ಪಾಪ ಮಾಡೋದು, ಹೀಗಾಗಿ ಬಿಡುತ್ತೆ. ಹಾವುಗಳು ಜಾಸ್ತಿ ಇರುವ ಏರಿಯಾದಲ್ಲಿ ಕಟ್ಟಿಸೋದು ದೊಡ್ಡ ದೊಡ್ಡ ಕಟ್ಟಡಗಳನ್ನು. ಹಾವು ಸಾಯ್ತಾ ಸರಿ, ಒಂದು ಹೋಮ ಮಾಡಿ ಅಂತ. ಹೀಗೆಲ್ಲ ಮಾಡಬಾರದು, ಆದ್ರೆ ಮಾಡ್ತಾರೆ. ಅದರಿಂದಾಗಿ ಪ್ರಾಯಶ್ಚಿತ್ತ ಮಾಡಿ ಪ್ರಯೋಜನ ಇಲ್ಲ, ಪಾಪ ಮಾಡದೇ ಇರಲಿಕ್ಕಾಗಲ್ಲ. ದಾರಿ ಏನು? ಇದು ಪ್ರಶ್ನೆ. ಈ ಪ್ರಶ್ನೆಗೆ ಶುಕಾಚಾರ್ಯರು ಉತ್ತರ: ಕರ್ಮಣ ಕರ್ಮ ನಿರಹಾರ ನೇಹಾತ್ಯಂತಿಕ ಇಷ್ಯತೆ ಅವಿದ್ವದಧಿಕಾರಿತ್ವಾತ್ ಪ್ರಾಯಶ್ಚಿತ್ತ ವಿಮರ್ಶನಂ. ಕರ್ಮದಿಂದ ಕರ್ಮವನ್ನು ಕಳೆದುಕೊಳ್ಳೋದು ಆತ್ಯಂತಿಕ ನ, ಒಳ್ಳೆ ಉಪಾಯ ಏನಲ್ಲ. ಅವಿದ್ವದಧಿಕಾರಿತ್ವಾತ್ ಪ್ರಾಯಶ್ಚಿತ್ತ ವಿಮರ್ಶನಂ. ಅಜ್ಞಾನಿಗಳಿಗೆ ಕೆಲವೊಮ್ಮೆ ಹೇಳ್ತಾರೆ, ಯಾಕೆ ಅಂದರೆ ದೈಹಿಕವಾಗಿ ಅವರು ದುಡಿಯಬೇಕು. ದೈಹಿಕವಾದ ದುಡಿಮೆ ಅನ್ನೋದು ಮಾನಸಿಕವಾದ ಪಕ್ವತೆಯನ್ನು ಕೊಡುತ್ತೆ. ಮಾನಸಿಕವಾದ ಪಕ್ವತೆ ಅಂತನ್ನೋದು ನಮ್ಮನ್ನು ಅಂತಿಮವಾಗಿ ಒಳ್ಳೆಯ ಕಡೆ ಕೊಂಡೊಯ್ಯುತ್ತೆ. ಅದಕ್ಕೆ ಆರಂಭದಲ್ಲಿ
ದೈಹಿಕವಾದ ದುಡಿಮೆಯನ್ನು ಹೇಳ್ತಾರೆ. ಅದನ್ನು ಆಚಾರ್ಯರು ಹೇಳಿದ್ದು. ಆ ಭಾಗವತದ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿದ್ದು ಅದನ್ನ. ಮೊದಲು ದೈಹಿಕವಾದ ಕೆಲಸ, ನಮಸ್ಕಾರ ಮಾಡೋದು, ದೇವರ ಗುಡಿಯನ್ನು ಸಾರಿಸೋದು, ಇವೆಲ್ಲ ದೈಹಿಕವಾದ ಶ್ರಮ. ದೈಹಿಕವಾದ ಶ್ರಮ ಅದು ವಾಚಿಕವಾದ ನಾಮಸ್ಮರಣೆಗೆ ಕಾರಣ ಆಗತ್ತೆ. ವಾಚಿಕವಾದ ನಾಮಸ್ಮರಣೆ ಅನ್ನೋದು ಕ್ರಮೇಣ ಮಾನಸಿಕ ಆಗತ್ತೆ. ಇದು ಕ್ರಮ, ಇದೇ ಕ್ರಮ. ಅದರಿಂದಾಗಿ ಕರ್ಮದಿಂದ ಪ್ರಾಯಶ್ಚಿತ್ತ ಅಂತ ಯಾರು ಹೇಳಿದ್ದು ನಿನಗೆ? ಕರ್ಮದಿಂದ ಪ್ರಾಯಶ್ಚಿತ್ತ ಅಲ್ಲ, ಅಂತಿಮವಾಗಿ ಜ್ಞಾನದಿಂದಲೇ ಪ್ರಾಯಶ್ಚಿತ್ತ. ನಾಶ್ನತ ಪಥ್ಯಮೇವಾನ್ನಂ ವ್ಯಾಧಯೋಭಿಭವಂತಿ ಏವಂ ನಿಯಮಕೃದ್ರಾಜನ್ ಶನೈ ಶಿಕ್ಷೇಮಾಯ ಕಲ್ಪತೆ. ಅದಕ್ಕೊಂದು ದೃಷ್ಟಾಂತವನ್ನು ಕೊಟ್ಟರು. ಪಥ್ಯಮೇವ ಅನ್ನಂ ಅಶ್ನತಃ, ಅನ್ನವನ್ನ ಸರಿಯಾದ ದಾರಿಯಲ್ಲಿ ಉಣ್ಣುವವ ರೋಗ ಪೀಡಿತನಾಗುವುದಿಲ್ಲ. ಅದೇ ರೀತಿ ಕರ್ಮವನ್ನು ಸರಿಯಾದ ದಾರಿಯಲ್ಲಿ ಮಾಡುವವ ನಿಧಾನಕ್ಕೆ ಒಳ್ಳೆಯ ದಾರಿಗೆ ಹೋಗ್ತಾನೆ, ಒಳ್ಳೆಯದನ್ನು ಪಡಿತಾನೆ. ತಪಸಾ ಬ್ರಹ್ಮಚರ್ಯೇಣ, ಹಾಗಂತ ಹೇಳಿ ಅನ್ನ ತಿನ್ನದೇ ಇರ್ಲಿಕ್ಕಾಗಲ್ಲ, ಕರ್ಮ ಮಾಡದೇ ಇರ್ಲಿಕ್ಕಾಗಲ್ಲ. ಮಾಡೋದಕ್ಕೆ ಒಂದು ಒಳ್ಳೆ ಗುರಿ ಇರಬೇಕು, ಕರ್ಮದ ಜೊತೆ ಇರಬೇಕು. ಕರ್ಮ ಮಾಡದೇ ಇರ್ಲಿಕ್ಕಾಗಲ್ಲ. ಅದನ್ನ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮ ಕೃತ್. ಕರ್ಮ ಅನ್ನೋದು ಜೀವ ಸ್ವರೂಪದಲ್ಲಿಯೇ ಇದೆ ಅಂತ ಅದರ ಅಭಿಪ್ರಾಯ. ಕರ್ಮ ಮಾಡದೇ ಇರ್ಲಿಕ್ಕಾಗೋದೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಜ್ಞಾನಪೂರ್ವಕವಾದ ಕರ್ಮ ಮಾಡಬೇಕು ಅಂತಷ್ಟೇ, ಅಥವಾ ಕರ್ಮ ಅನ್ನೋದು ಜ್ಞಾನವನ್ನು ಗುರಿಯಾಗಿಸಿಕೊಂಡಿರಬೇಕು. ಅದಕ್ಕೆ ಈ ದೃಷ್ಟಾಂತ ಕೊಟ್ಟಿದ್ದು ನೋಡಿ. ಪಥ್ಯಮೇವ ಅನ್ನಮಶ್ನತಃ, ಅನ್ಯೋಕ್ತಿಯಿಂದ ಹೇಳಿದ್ದು. ತೊಂದರೆಯಾಗದಂತೆ ಅನ್ನವನ್ನು ಉಣ್ಣುವವನಿಗೆ ದೈಹಿಕವಾದ ರೋಗಗಳು ಕಾಡುವುದಿಲ್ಲ. ರಾಜನ್ ಏವಂ ನಿಯಮಕೃತ್, ಈ ರೀತಿ ಕರ್ಮವನ್ನು ಮಾಡುವವನು ಶನೈಹಿ ನಿಧಾನವಾಗಿ ಕ್ಷೇಮಾಯ ಕಲ್ಪತೆ, ಒಳ್ಳೆಯದರತ್ತ ಸಾಗುತ್ತಾನೆ. ತಪಸಾ ಬ್ರಹ್ಮಚರ್ಯೇಣ ಶಮೇನ ಚ ದಮೇನ ಚ ತ್ಯಾಗೇನ ಸತ್ಯಶೌಚಾಭ್ಯಾಂ ನಿಯಮೇನ ಯಮೇನ ಚ ದೇಹವಾಗ್ಬುದ್ಧಿಜಂ ಧೀರಾ ಧರ್ಮಜ್ಞಾಶ್ರದ್ಧಯಾನ್ವಿತಾ ಕ್ಷಪಂತ್ಯಘಂ ಮಹದಪಿ ವೇಣುಗುಲ್ಮಮಿವಾನಲಃ. ತಪಸ್ಸಿನಿಂದ ಒಳ್ಳೆಯ ಯೋಚನೆ. ಬ್ರಹ್ಮಚರ್ಯ ಅಂತಂದ್ರೆ ದೇವರಲ್ಲಿನ ಭಕ್ತಿ. ಬ್ರಹ್ಮಚರ್ಯ ಅಂದ್ರೆ ವೇದದಲ್ಲಿನ ಚಿಂತನೆ. ಶಮ ಅಂತಂದ್ರೆ ಭಕ್ತಿ. ದಮ ಅಂದ್ರೆ ಇಂದ್ರಿಯ ನಿಗ್ರಹ. ತ್ಯಾಗ ಅಂತಂದ್ರೆ ಯಥಾಯೋಗ್ಯವಾದ ದಾನ. ಸತ್ಯ ಅಂದ್ರೆ ಸಜ್ಜನರಿಗೆ ಹಿತ ಉಂಟು ಮಾಡುವಿಕೆ. ಶೌಚ ಅಂತಂದ್ರೆ 3 ತರಹದ ಶುದ್ಧಿ: ದೈಹಿಕ ಶೌಚ, ಮಾನಸಿಕ ಶೌಚ, ವಾಚಿಕ ಶೌಚ. ದೈಹಿಕ ಶೌಚ ಅಂತ ಹೇಳಿದ್ರೆ ನಮ್ಮಿಂದ ಬೇರೊಬ್ಬರಿಗೆ ರೋಗ ಬರದಂತೆ, ನಮಗೆ ರೋಗ ಅಂಟದಂತೆ ನೋಡಿಕೊಳ್ಳೋದು ದೈಹಿಕ ಶೌಚ. ಮಾನಸಿಕ ಶೌಚ ಅಂತಂದ್ರೆ ಮನಸ್ಸು ಆರೋಗ್ಯವಾಗಿ ಇರಬೇಕು. ಇನ್ನು ವಾಚಿಕ ಶೌಚ ಅಂತಂದ್ರೆ ಶುದ್ಧವಾಗಿ ಮಾತನಾಡೋದು, ಅಪಶಬ್ದಗಳನ್ನು ಹೆಚ್ಚು ಬಳಸದೇ ಇರೋದು, ಇವೆಲ್ಲ ವಾಗ್ವ್ರತ. ಇದು ವಾಚಿಕ ಶೌಚ. ಹೀಗೆ 3 ತರಹದ ಶೌಚಗಳಿಂದ ನಿಯಮೇನ ಸೆಲ್ಫ್ ಡಿಸಿಪ್ಲಿನ್, ಯಮ ಪಬ್ಲಿಕ್ ಡಿಸಿಪ್ಲಿನ್. ಪಬ್ಲಿಕ್ ಡಿಸಿಪ್ಲಿನ್ ರಾಜಾಜ್ಞೆಯನ್ನು ಪಾಲನೆ ಮಾಡೋದು ಇತ್ಯಾದಿ. ನಾವು ಎಡಗಡೆ ಗಾಡಿ ಓಡಿಸದೆ ಬಲಗಡೆ ಗಾಡಿ ಓಡಿಸಿದ್ರೆ ಏನು ಸ್ವರ್ಗ ಆಗ್ಬಿಡಲ್ಲ. ಅದು ಬೇರೊಬ್ಬರಿಗೆ ಅಹಿಂಸೆಗೆ ಕಾರಣ. ಹಿಂಸೆ ಆಗಲ್ಲ ಅಷ್ಟೇ. ಅದು ಯಮ. ಯಮದ ಪರಿಮಿತಿ ನಿಯಮ ಲೋಪ ಆಗದೆ ಇರುವಂತೆ ನೋಡ್ಕೊಳ್ಬೇಕು. ಯಮ ಇದೆ ಹಾಗಂತ ಹೇಳಿ ನಿಯಮಕ್ಕೆ ತೊಂದರೆ ಆಗಬಾರದು. ಎಲ್ಲ ಕಾನೂನುಬದ್ಧವಾಗಿ ತಪ್ಪು ಮಾಡಿದ್ರೆ ದೇವ್ರಿಗೇನು ಗೊತ್ತಾಗಲ್ಲ ಅಂತಿಲ್ಲ, ನಿಯಮ ತಪ್ಪಿರ್ತಾನೆ ಅವನು. ಅದರಿಂದ ನಿಯಮೇನ ಯಮೇನ ಚ ದೇಹವಾಗ್ಬುದ್ಧಿಜಂ ಧೀರಾ. ಈ ರೀತಿ ದೇಹದಿಂದ, ಮಾತಿನಿಂದ, ಬುದ್ಧಿಯಿಂದ ಕರ್ಮಗಳನ್ನು ಮಾಡ್ತಾರೆ ಧರ್ಮವನ್ನು ಬಲ್ಲವರು, ಶ್ರದ್ಧೆಯಿಂದ ಕೂಡಿಕೊಂಡು. ಅವರು
ಪಾಪವನ್ನು ಪರಿಹಾರ ಮಾಡಿಕೊಳ್ತಾರೆ. ಹೇಗೆ? ವೇಣುಗುಲ್ಮಂ ಇವಾನಲಹ, ಬೆಂಕಿ ಬಿದಿರ ಮಳೆಗಳನ್ನು ಸುಡುವ ಹಾಗೆ. ಕೇಚಿತ್ ಕೇವಲಯ ಭಕ್ತ್ಯ ವಾಸುದೇವ ಪರಾಯಣಾ ಅಘಂ ಧುನ್ವಂತಿ ಕಾರ್ತ್ಸ್ನೇನ ನೀಹಾರಮಿವ ಭಾಸ್ಕರ. ಕೆಲವರು ಕೇವಲ ಭಕ್ತಿಯಿಂದ ಪರಮಾತ್ಮನಲ್ಲಿ ತೊಡಗಿ ಅಘಂ ಧುನ್ವಂತಿ, ಪಾಪವನ್ನ ಪರಿಹಾರ ಮಾಡಿಕೊಳ್ಳುತ್ತಾರೆ. ಸೂರ್ಯನು ನೀಹಾರಮಿವ, ಮಂಜನ್ನು ಹೇಗೆ ಹಾಗೆ. ನಥತಾ ಹ್ಯಘವಾನ್ ರಾಜನ್ ಪೂಯೇತ ತಪ ಆದಿಭಿಃ ಯಥಾ ಕೃಷ್ಣಾರ್ಪಿತ ಪ್ರಾಣ ತತ್ಪುರುಷ ನಿಷೇವಯ. ತಪಸ್ಸು ಮೊದಲಾದ ದೈಹಿಕವಾದ ಕರ್ಮಗಳಿಂದ ಸಂಪಾದಿಸಲಾಗದ ಪುಣ್ಯವನ್ನ, ಸಂಪಾದಿಸಲಾಗದ ಶುದ್ಧಿಯನ್ನ ಪರಮಾತ್ಮನಲ್ಲಿ ಭಕ್ತಿಯಿಂದ ಸಂಪಾದಿಸಬಹುದು. ಆದರೆ ಹಾಗಂತ ಹೇಳಿ ಇದನ್ನೆಲ್ಲ ಮಾಡಬಾರದು ಅಂತಲ್ಲ. ಈ ದೈಹಿಕ ಪ್ರಾಯಶ್ಚಿತ್ತ ಅನ್ನೋದು ಮಾನಸಿಕ ಪಕ್ವತೆಗೆ ಕಾರಣ ಅಂತ ಅಭಿಪ್ರಾಯ ಅಷ್ಟೇ. ದೈಹಿಕ ಶ್ರಮ ಅನ್ನೋದು ಮಾನಸಿಕ ಪಕ್ವತೆಗೆ ಕಾರಣ. ಇದು ವಿಷಯ. ನಾವು ಏನೇ ಮಾಡಿದ್ರೂ ಅಷ್ಟೇ. ನಾವು ಬ್ರಹ್ಮಹತ್ಯಾ ಪಾಪ ಅಂತ ಹೇಳ್ತಾರೆ, ಅದು ಅಂತಿಮವಾಗಿ ಜ್ಞಾನ ನಿರೋಧ ಅಂತಲೇ ಅದು ದೋಷ. ಪಾಪ ಅಂತಂದ್ರೆ ಜ್ಞಾನ ನಿರೋಧಕವಾದದ್ದು, ಪುಣ್ಯ ಅಂತಂದ್ರೆ ಜ್ಞಾನ ಸಂಪಾದಕವಾದದ್ದು. ಇದೇ ಅಂತಿಮ ನಿರ್ಧಾರ, ನಿಶ್ಚಯ. ಸಧ್ರೀಚೀನೋ ಹ್ಯಯಂ ಲೋಕೆ ಪಂಥಾಕ್ಷೇಮೋ ಕುತೋ ಭಯಃ ಸುಶೀಲಾ ಸಾಧವೋ ಯತ್ರ ನಾರಾಯಣ ಪರಾಯಣಾಃ. ಪರಮಾತ್ಮನಲ್ಲಿ ಕೃಷ್ಣಾರ್ಪಿತ ಪ್ರಾಣ, ಕೃಷ್ಣನಲ್ಲಿ ತನ್ನ ಕ್ರಿಯೆಗಳನ್ನು ಅರ್ಪಿಸಿ ನಾರಾಯಣನಲ್ಲಿ ನೆಲೆಗೊಂಡು ಪಾಪವನ್ನು ಕಳೆದುಕೊಳ್ಳುತ್ತಾನೆ. ಭಕ್ತಿಯೇ ಅಂತಿಮ. ಆ ಭಕ್ತಿಯನ್ನೇ ಎಲ್ಲರೂ ಹೇಳೋದು. ನಾನು ಅದನ್ನೇ ಮೊನ್ನೆ ಹೇಳಿದ್ದು. ಬೌದ್ಧ ಮತ ಅದು ಜೀವ ವಿರೋಧಿ ಅಲ್ಲ ಅಂತಾರೆ. ಅಲ್ಲಿಯೂ ಹೇಳೋದು ಭಕ್ತಿನೇ. ಬುದ್ಧಂ ಶರಣಂ ಗಚ್ಚಾಮಿ ಅಂತಾರೆ, ಏನು ಮತ್ತೆ? ಸಂಘಂ ಶರಣಂ ಗಚ್ಚಾಮಿ ಅಂತಾರೆ, ಏನು ಮತ್ತದು? ಶರಣು ಅಂದ್ರೆ ಭಕ್ತಿನೇ. ಏನು ನಮ್ಮ ಜನಕ್ಕೆ ಕುರಿತೋದದೆಯು ಪರಿಣತರ್ ವೀರರು ಶೂರರು ಸುಭಟರ್ಕಳ್ ಅಂತ ಹೇಳಿ ಕೇಶಿರಾಜ ಕರ್ನಾಟಕವನ್ನು ಹೊಗಳಿದ್ದಾನೆ. ಅದರಲ್ಲಿ ಅವನು ಹೇಳಿದ ಹೇಗೆ ಅಂತಂದ್ರೆ, ಸಹಜವಾದ ಜಾಣ್ಮೆ ಇರುತ್ತೆ ಅಂತ. ಕುರಿತೋದದೆಯು ಪರಿಣತರ್ ಅಂತ. ಈಗ ಅದು ಇನ್ನೊಂದು ರೀತಿಯಿಂದ ಕರೆಕ್ಟ್ ಆಗೋಗಿದೆ. ಅದ್ರ ಬಗ್ಗೆ ಓದೇ ಇರಲ್ಲ, ಅಥಾರಿಟೇಟಿವ್ ಆಗಿ ಮಾತನಾಡ್ತಾರೆ ಎಲ್ಲ ಫೀಲ್ಡಿನಲ್ಲಿ. ಕುರಿತೋದದೆಯು ಪರಿಣತರ್ರ, ಅದು ಮಾತ್ರ ಕರೆಕ್ಟ್ ಆಗೋಗಿದೆ. ವೀರರು ಶೂರರೆಲ್ಲ ಇಲ್ಲ ಈಗ. ಹಾಗೆ ಅಲ್ಲಿ ಸರಿ ಸ್ವಲ್ಪ ಯೋಚನೆ ಮಾಡಿದರೆ ಭಕ್ತಿ ಪಂಥ ಮಾತ್ರ ಅಲ್ಲ, ಎಲ್ಲ ಪ್ರಮುಖವಾದ ದಾರಿಗಳು ಕೂಡ ಭಕ್ತಿಯಲ್ಲೇ ನೆಲೆಗೊಂಡದ್ದು. ಅವ್ರು ಮಾಡಿದ್ದದನ್ನೇ. ಬುದ್ಧಂ ಚರಣಂ ಗಚ್ಚಾಮಿ. ಸಂಘಂ ಅಂತಂದ್ರೆ ಸನ್ಯಾಸಿಗಳ ಸಮೂಹ, ಬುದ್ಧನ ಅನುಯಾಯಿಗಳ ಸಮೂಹವನ್ನು ಶರಣು ಹೊಂದುತ್ತೇನೆ ಅಂತ. ಶರಣು ಹೊಂದಬೇಕಾದ್ರೆ ಆತ್ಮನಿವೇದನೆ ಇರಲೇಬೇಕಲ್ವೇ? ದೇವರು ಅವರ ತಲೆಯಲ್ಲಿ ಏನು ತುಂಬಿದ್ದಾನೋ ಅವನಿಗೊಂದು ದೊಡ್ಡ ನಮಸ್ಕಾರ. ಸಧ್ರೀಚೀನೋ ಹ್ಯಯಂ ಲೋಕೆ, ಇದು ಕ್ಷೇಮ. ಈ ದಾರಿ ಏನಿದೆ ಸುಲಭ. ಅಕುತೋ ಭಯ, ಈ ದಾರಿಯಲ್ಲಿ ಭಯ ಇಲ್ಲ. ಭಗವದ್ಭಕ್ತರನ್ನು ಆಶ್ರಯಿಸೋದು, ತನ್ನ ಮೂಲಕ ಭಗವಂತನನ್ನು ತಿಳಿದು ಆಶ್ರಯಿಸೋದು, ಈ ದಾರಿ ಅತ್ಯಂತ ಕ್ಷೇಮ. ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣ ಪರಾಂಗುಖೈ ನ ವೈ ಪುನಂತಿ ರಾಜೇಂದ್ರ ಸುರಾ ಕುಂಭಮಿವಾಪಗಾಹ. ನಾರಾಯಣನಿಗೆ ಬೆನ್ನು ಮಾಡಿದ ಪ್ರಾಯಶ್ಚಿತ್ತಗಳು ಅವರನ್ನು ಒಳಗಡೆಯಿಂದ ಪವಿತ್ರಗೊಳಿಸುವುದಿಲ್ಲ. ಹೇಗೆ? ಸುರಾಕುಂಭಮಿವ ಆಪಗಾಹ. ನದಿಯಲ್ಲಿ ಕಳ್ಳಿನ ಮಡಕೆಯನ್ನು ಮುಳುಗಿಸಿದರೆ ಹೇಗೆ ಕಳ್ಳಿನ ಮಡಕೆ ಶುದ್ಧ ಆಗುವುದಿಲ್ಲವೋ ಹಾಗೆ. ಸಕೃನ್ಮನ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿಯೈರಿಹ ನತೆ ಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಾ. ಒಮ್ಮೆ
ಕೃಷ್ಣನ ಅಡಿದಾವರೆಗಳಲ್ಲಿ ಮನಸ್ಸನ್ನು ನೆಟ್ಟು ಅವನ ಗುಣವನ್ನು ಉತ್ಕಟವಾಗಿ ಪ್ರೀತಿಸಿದ್ದೇ ಆಗಿದ್ದರೆ ಅವರು ಯಮನನ್ನ ಪಾಶವನ್ನು ಹಿಡಿದುಕೊಂಡ ಯಮನ ಭಟರನ್ನ ಕನಸಿನಲ್ಲಿಯೂ ಕಾಣುವುದಿಲ್ಲ. ಇದರ ಅಭಿಪ್ರಾಯ ಏನು ಅಂತಂದ್ರೆ, ಅಕಸ್ಮಾತ್ ನರಕದಲ್ಲಿ ಇದ್ರೂ ಕೂಡ ಪರಮಾತ್ಮನ ಭಕ್ತರು ಆಚೆ ಬಂದು ಸರಿಯಾದ ದಾರಿಯಲ್ಲಿ ಮತ್ತೆ ಸಾಗುತ್ತಾರೆ. ಇದು ಅಭಿಪ್ರಾಯ. ಅತ್ರೈವ ಉದಾಹರಂತೀಮಂ ಇತಿಹಾಸಂ ಪುರಾತನಂ ದೂತಾನಾಂ ವಿಷ್ಣುಯಮಯೋ ಸಂವಾದಂತನ್ ನಿಬೋಧಮೇ. ಈ ವಿಚಾರದಲ್ಲಿ ಒಂದು ಇತಿಹಾಸವನ್ನ ಕೇಳು. ವಿಷ್ಣುದೂತರು ಮತ್ತು ಯಮದೂತರ ಸಂವಾದವನ್ನ ಹೇಳ್ತೇನೆ, ತಿಳ್ಕೊ. ಕಾನ್ಯಕುಬ್ಜೆ ದ್ವಿಜ ಕಶ್ಚಿತ್ ದಾಸೀಪತಿ ರಜಾಮಿಳ ನಾಮ್ನ ನಷ್ಟ ಸದಾಚಾರ ದಾಸ್ಯಾ ಸಂಸರ್ಗ ದೂಷಿತ. ಕಾನ್ಯಕುಬ್ಜ ಅಂತ ಒಂದು ಜಾಗ, ಅಲ್ಲಿ ದಾಸೀಪತಿ ಅತ್ಯಂತ ಕೆಟ್ಟ ಹೆಣ್ಣಿನ ಗಂಡನೊಬ್ಬ ಇದ್ದ, ಅಜಾಮಿಳ ಅಂತ ಅವನ ಹೆಸರು. ಒಂದು ಕಾಲಕ್ಕೆ ಸದಾಚಾರ ಮಾಡ್ತಾ ಇದ್ದವ ಕಳೆದುಕೊಂಡ. ಈ ಹೆಣ್ಣಿನ ಸಹವಾಸದಿಂದ ಕೆಟ್ಟ. ಬಂಜಕ್ಷೈ ಕೈತವೈಶ್ಚೌರ್ಯೈ ಗರ್ಹಿತಾಂ ವೃತ್ತಿಮಾಶ್ರಿತ ಬಿಭ್ರತ್ ಕುಟುಂಬಮಶುಚಿ ಯಾತಯಾಮಾತ ದೇಹಿನಂ. ಜೂಜು ಆಡ್ತಾ, ಕಳ್ಳತನ ಮಾಡ್ತಾ, ಅತ್ಯಂತ ನಿಂದ್ಯವಾದ ಜೀವನೋಪಾಯವನ್ನ ಮಾಡಿಕೊಂಡು ಕುಟುಂಬವನ್ನ ಭರಿಸಿಕೊಂಡು ಈ ಜೀವನವನ್ನ ಬಹಳ ಪಾಲು ಕಳೆದ. ಏವಂ ನಿವಸತಸ್ತಸ್ಯ ಲಾಳಯಾನಸ್ಯ ತತ್ಸುತಾನ್ ಕಾಲೋತ್ಯಗಾನ್ ಮಹಾನ್ ರಾಜನ್ ಅಷ್ಟಾಶೀತ್ಯಾಯುಷಸ್ಸಮಾಹ. ಈ ರೀತಿಯಾಗಿ ಅವಳ ಮಕ್ಕಳನ್ನ ಪಾಲನೆ ಮಾಡ್ತಾ, ಅವನ ಮಕ್ಕಳನ್ನ ಪಾಲನೆ ಮಾಡ್ತಾ 80 ವರ್ಷಗಳನ್ನು ಕಳೆದ. 88 ಅಷ್ಟ ಅಶೀತಿ 88 ವರ್ಷ ಆಯಿತು ಅವನಿಗೆ. ತಸ್ಯ ಪ್ರವಯಸ ಪುತ್ರಾಹ ದಶ ತೇಷಾಂತು ಯೋಮಮಃ ಬಾಲೋ ನಾರಾಯಣೋ ನಾಮ್ನ ಪಿತ್ರೋಶ್ಚ ದಯಿತೋ ಭೃಶಂ. ನೋಡಿ, ಇರೋದೇ ಇಷ್ಟು ಕಥೆ. ದಾರಿಯಲ್ಲಿ ಭೇಟಿಯಾದ, ಅವನು ಕೇಳಿದ, ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಎಲ್ಲ ಹೇಳ್ತಾರಲ್ಲ, ಅವರು ಖಂಡಿತ ಅವರಿಬ್ಬರ ಸಂವಾದವನ್ನ ಸಂಸ್ಪರ್ಶವನ್ನ ನೋಡಿದವರೇ ಆಗಿರ್ಬೇಕು. ಕಥೆ ಇರೋದಿಷ್ಟೇ. ಇದಕ್ಕೆ ಸೇರಿಸ್ತಾರೆ. ಆಮೇಲೆ ಇದ್ರ ರೀಮೇಕ್ ಒಂದಿದೆ, ವೆಂಕಟೇಶ ಮಹಾತ್ಮೆಯಲ್ಲಿ ಮಾಧವ ಬ್ರಾಹ್ಮಣನ ಕತೆ ಪೂರಾ ಇದರ ರೀಮೇಕ್. ಅದು ಇದ್ರದ್ದೇ ಇನ್ನೊಂದು ವರ್ಷನ್. ಅವಳು ಬರ್ತೀನಿ ಅಂತಂದ್ಲು, ನೀರು ತಗೊಂಡು ಬರ್ಲಿಕ್ಕೆ ಅಂತ ಬಂದ್ಲು. ಅಷ್ಟರೊಳಗಡೆ ಇವನ್ ಮನಸ್ಸು ಎಂತೆಂಥದ ಕಥೆ ಹೇಳ್ತಾರೆ. ಅದು ಯಾವುದೂ ಇಲ್ಲ. ಅವ್ರಿಗಾಗಿರಬಹುದು, ನೋಡಿರಬಹುದು. ಅದರಲ್ಲಿ ಆಚಾರ್ಯ ಏನೇನೋ ಹೇಳೋದು ಬೇರೆ. ಜುಟ್ಟು ಕತ್ತರಿಸ್ಕೊ ಅಂತಂದ್ಲು, ಜನವಾರ ತೆಗಿ ಅಂತಂದ್ಲು, ಏನೇನೋ ಎಲ್ಲ ನೋಡಿದವ್ರು ಹಾಗೆ ಭಾರಿ. ಇಂಥವ್ರಿಂದಲೇ ಹಾಳಾಗಿರೋದು ಪುರಾಣ ಪ್ರಪಂಚ. ಪುರಂಜನೋಪಾಖ್ಯಾನ ಅಲ್ಲ, ಇಲ್ಲಿ ಇಲ್ಲ, ಇದನ್ನೇ ಪುರಂಜನೋಪಾಖ್ಯಾನವನ್ನು ಯಾರು ದೇವರ ದಯೆಯಿಂದ ರಿಮೇಕ್ ಮಾಡಿಲ್ಲ, ಇದನ್ನ ಮಾಡಿದ್ದಾರೆ. ತಸ್ಯ ಸಬದ್ಧ ಹೃದಯಸ್ತಸ್ಮಿನ್ ಅರ್ಭಕೆ ಕಳಭಾಷಣ ನಾರಾಯಣ ಅಂತ 10 ಜನ ಮಕ್ಕಳು. 10 ಜನ ಮಕ್ಕಳಲ್ಲಿ ಕಡೆಯವ ನಾರಾಯಣ. ತಂದೆ ತಾಯಿಗಳಿಗೆ ಇಬ್ಬರಿಗೂ ಆ ನಾರಾಯಣ ಅನ್ನುವ ಮಗುವನ್ನು ಕಂಡ್ರೆ ಪ್ರೀತಿ. ಸಬದ್ಧ ಹೃದಯಸ್ತಸ್ಮಿನ್ ಅರ್ಭಕೆ ಕಳಭಾಷಿಣಿ ನಿರೀಕ್ಷಮಾಣಸ್ತಲ್ಲೀಲಾ ಮುಮೋದ ಜರಠೋ ಭೃಚಂ. ಮುದುಕ ಆದರೆ ಮಗು ಸಣ್ಣದು. ಆ ತೊದಲು ಮಾತನಾಡುವ ಮಗುವನ್ನು ನೋಡಿಕೊಂಡು ಸಂತೋಷ ಪಡ್ತಾ ಇದ್ದ. ಭುಂಜಾನ ಪ್ರಪಿಬನ್ ಖಾದನ್ ಬಾಲಕ ಸ್ನೇಹ ಯಂತ್ರಿತ ಭೋಜಯನ್ ಪಾಯಯನ್ ಮೂಢೋ ನವೇದ ಆಗತ ಮಂತಕಂ. ಉಣ್ಣುತ್ತಾ, ಕುಡಿಯುತ್ತಾ, ತಿನ್ನುತ್ತಾ, ಬಾಲಕನ ಮೇಲಿನ ಪ್ರೀತಿಯಿಂದ ಬದ್ಧನಾಗಿ ಅದಕ್ಕೆ ಉಣ್ಣಿಸುತ್ತಾ, ಕುಡಿಸುತ್ತಾ ಯಮ ಬಂದದ್ದನ್ನೇ ತಿಳಿಯಲಿಲ್ಲ, ಅಂತ್ಯಕಾಲ ಬಂದದ್ದನ್ನೇ ತಿಳಿಯಲಿಲ್ಲ. ಸಯೇವಂ ವರ್ತಮಾನೋಜ್ಞೋ ಮೃತ್ಯುಕಾಲ ಉಪಸ್ಥಿತೆ ಮತಿಂಚಕಾರ ತನಯೇ ಬಾಲೇ ನಾರಾಯಣಾಹ್ವಯೇ. ಮರಣಕಾಲ ಬಂದಾಗ ಆ ಮಗು ಅಲ್ಲೇ ಓಡಾಡ್ತಾ ಇತ್ತು.
ಯಾಕೋ ಆ ಮಗುವನ್ನು ಕರೆಯಬೇಕು ಅಂತ ಬುದ್ಧಿಯಲ್ಲಿ ಇಟ್ಕೊಳ್ತಾ ಇದ್ದ. ಅಷ್ಟೊತ್ತಿಗೆ ಭಯಾನಕವಾದ ದೃಶ್ಯ ಕಂಡಿತು. ಸಪಾಶಹಸ್ತಾನ್ ಸ್ತ್ರೀನ್ ದೃಷ್ಟ ಪುರುಷಾನ್ ಭೃಷದಾರುಣಾನ್ ವಕ್ರತುಂಡಾನ್ ಊರ್ಧ್ವರೋಮ್ನಃ ಆತ್ಮಾನಂ ನೇತುಮಾಗತಾನ್. ಪಾಶವನ್ನು ಹಿಡಿದುಕೊಂಡಿರುವ ಭೀಕರ ಆಗಿರುವ ವಕ್ರತುಂಡಾನ್ ಸೊಟ್ಟ ಮೂತಿಯ ಊರ್ಧ್ವರೋಮ್ನಃ ಮೈತುಂಬ ಎದ್ದಿರುವ ರೋಮದ ತನ್ನನ್ನು ಒಯ್ಯಲು ಬಂದಿರುವ ಯಮಭಟರನ್ನು ನೋಡಿದ. ದೂರೇ ಕ್ರೀಡನಕಾಸಕ್ತಂ ಪುತ್ರಂ ನಾರಾಯಣಾಹ್ವಯಂ ಪ್ಲಾವಿತೇನ ಸ್ವರೇಣೋಚ್ಚೈಃ ಆಜುಹಾವ ಆಕುಲೇಂದ್ರಿಯ. ದೂರದಲ್ಲಿ ಆಟ ಆಡ್ತಾ ಇತ್ತು ಆ ಮಗು ನಾರಾಯಣ. ಪ್ಲಾವಿತೇನ ಸ್ವರೇಣೋಚ್ಚೈಹಿ, ಉಚ್ಚವಾದ ಧ್ವನಿಯಿಂದ ಜೋರಾಗಿ ಆ ಮಗುವನ್ನ ಕೂಗಿದ. ನಾರಾಯಣ ಅಂತಂದ. ನಿಶಮ್ಯಂ ಮ್ರಿಯಮಾಣಸ್ಯ ಮುಖತೋ ಹರಿಕೀರ್ತನಂ ಭರ್ತೃನಾಮ ಮಹಾರಾಜ ಪಾರ್ಷದಾಹ ಸಹಸಾ ಅಪತನ್. ಇನ್ನೇನು ಸಾಯ್ತಾ ಇದ್ದಾನೆ, ಅವನ ಬಾಯಿಂದ ಈ ಆರ್ತನಾದವನ್ನ ಅವರು ಕೇಳಿದರು. ಕೇಳಿ ವಿಷ್ಣು ಪಾರ್ಷದರು ಓಡಿ ಬಂದರು. ವಿಕರ್ಷಂತಹ ವಿಕರ್ಷತೋಂತರ ಹೃದಯಾತ್ ದಾಸೀಪತಿ ಮಜಾಮಿಳಂ ಯಮಪ್ರೇಷ್ಯಾನ್ ವಿಷ್ಣುದೂತಾ ವಾರಯಾಮಾಸು ರೋಜಸಾ. ವಿಕರ್ಷತಃ ಅಂತರ ಹೃದಯಾತ್, ಎದೆಗೂಡಿನಲ್ಲಿರುವ ಅವನ ಜೀವವನ್ನ ಸೆಳೆಯಬೇಕು ಅಂತ ಇರುವ ಯಮನ ಭಟರನ್ನ ವಿಷ್ಣುದೂತರು ತಡೆದರು. ಪ್ರಾಣ ಹೋಗಲಿಲ್ಲ ಅವನಿಗೆ. ಅವರಿಬ್ಬರ ಸಂವಾದ ಕೇಳಿಸಿತು. ವಿರಕ್ತನಾಗಿ ಹೋದ. ಆಮೇಲೆ ಅಲ್ಲಿ ಏನು ನಡೀತು ಅಂತ ಹೇಳಿ ಶುಕಾಚಾರ್ಯರು ಜ್ಞಾನಿಗಳಾದ್ದರಿಂದ ವೇದವ್ಯಾಸರ ಅಣತಿಯಂತೆ ಅದನ್ನು ಹೇಳಿದರು. ಇಷ್ಟು ಇರುವಂಥದ್ದು. ಇನ್ನು ಉಳಿದದ್ದನ್ನ ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಈ ಚಿಂತನೆಯನ್ನ ಇಲ್ಲಿಗೆ ಮುಗಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ. ಕೃಷ್ಣಾರ್ಪಣಮಸ್ತು.